ಪ್ರವಾಹವತ್ ಶ್ರೀ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಓಷ್ಠಾಪಿಧಾನಾನಕುಲೀದಂತೆ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾಚಾರು ಮಾಮಿಹ ವಾದಯೇ. ಶ್ರೀಮದ್ಭಾಗವತದ ದಶಮಸ್ಕಂಧದ 96ನೆಯ ಅಧ್ಯಾಯದ ಶ್ರುತಿಗೀತೆಯಲ್ಲಿ ಮೊದಲ ಶ್ರುತಿ, ಅದಕ್ಕೆ ಮೂಲವಾದ ಶಾಂಡಿಲ್ಯ ಶ್ರುತಿ, ಅದರ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಶಾಂಡಿಲ್ಯ ಶ್ರುತಿ ಬಹಳ ವಿಸ್ತಾರವಾಗಿ ಯಾವ ವಿಚಾರವನ್ನು ಹೇಳುತ್ತೆ ಅದನ್ನು ನಾವು ವ್ಯಾಸರ ಮೊದಲನೇ ಪದ್ಯದಲ್ಲಿ ಸಂಕ್ಷಿಪ್ತವಾಗಿ ನೋಡಿದ್ದೇವೆ. ಜಯ ಜಯ ಜಹಿ ಅಜಾಂ ಅಂತ ಪ್ರಾರಂಭವಾಗುವ ಮೊದಲನೇ ಪದ್ಯದಲ್ಲಿ. ಶಾಂಡಿಲ್ಯ ಶ್ರುತಿಯಲ್ಲಿ ಸ್ವಲ್ಪ ವಿಸ್ತಾರವಾಗಿ ಆ ವಿಚಾರವನ್ನು ಹೇಳಿದ್ದಾರೆ. ಆ ಒಂದು ಶಾಂಡಿಲ್ಯ ಶ್ರುತಿಯ ಒಂದಿಷ್ಟು ವಿಸ್ತಾರವಾದ ಚಿಂತನೆಯಲ್ಲಿ ನಾವು ಕಡೆಯ ಭಾಗದಲ್ಲಿ ಕೆಲವೊಂದು ಪದಗಳ ವಿಚಾರವನ್ನು ಚಿಂತನೆ ಮಾಡಬೇಕು. ಎಲ್ಲಿವರೆಗೆ ಬಂದಿದ್ದೇವೆ? ಶ್ರುತಯಃ ಅನುವರ್ತಂತೆ ಸೃಜತೋ ಹಿ ತೇ ಶ್ರುತಯಃ ಅನುವರ್ತಂತೆ ನೈವ ಅಸೃಜತಃ ಕಂ ವಿದಧತೆ ಕಂಬಾ ನಿಷೇಧಂತಿ ಸ್ಥಿತಿಮಾತ್ರ ಏವ ತೇ ಸ್ಯುಃ. ಅಲ್ಲಿವರೆಗೆ ಬಂದಿದ್ದೇವೆ. ಭಗವಂತ ನೀನು ಸೃಷ್ಟಿ ಮಾಡಿದರೆ ಮಾತ್ರವೇ ವೇದ ವಿಧಿ ನಿಷೇಧಮಯವಾಗಿರ್ತಕ್ಕಂತಹ ತನ್ನ ಚಿಂತನೆಯನ್ನು ಜನರ ಮುಂದೆ ಇಡಬಹುದು. ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ಯಾರಿಗೆ ಹೇಳಬೇಕು ದೇವರೇ? ಯಾಕೆಂದರೆ ಎಲ್ಲರೂ ನಿನ್ನ ಹೊಟ್ಟೆ ಒಳಗೆ ಕೂತ್ಕೊಂಡಿದ್ದಾರೆ, ನಿದ್ದೆನೇ ಮಾಡ್ತಾ ಇದ್ದಾರೆ ಅಂತಿದ್ರೆ, ಯಾರೂ ಹೊರಗೆ ಬಂದಿಲ್ಲ, ಸೃಷ್ಟಿಗೆ ಬಂದಿಲ್ಲ ಅಂತಾದರೆ ಯಾರಿಗೆ ಹೇಳಬೇಕು? ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ಯಾರಿಗೆ ಉಪದೇಶ ಮಾಡಬೇಕಪ್ಪ ವೇದ? ಅದರಿಂದ ದೇವರೇ ನೀನು ಸೃಷ್ಟಿ ಮಾಡು, ಆ ಮೂಲಕ ವೇದದ ಈ ವಿಧಿ ನಿಷೇಧ ಮುಖ ಏನಿದೆ ಅದು ಜನರಿಗೆಲ್ಲ ತಲುಪೋ ಹಾಗೆ ಆಗಲಿ. ಆ ಮೂಲಕ ಅವರು ನಿಷ್ಕಾಮ ಕರ್ಮಯೋಗದ ಮೂಲಕ ಜ್ಞಾನವನ್ನು ಪಡೆದು ನಿನ್ನನ್ನು ಪಡೆಯುವಂತಾಗಬೇಕು. ನೀನು ಅವರ ಎರಡೂ ಆಚ್ಛಾದಿಕಗಳನ್ನು, ಎರಡೂ ಜೀವಾಚ್ಛಾದಿಕ ಪರಮಾಚ್ಛಾದಿಕಗಳನ್ನು ನೀನು ಸರಿಸಿ, ನಾಶ ಮಾಡಿ ಸರಿಸಿ ಅವರಿಗೆ ಮೋಕ್ಷ ಕೊಡಬೇಕು ಅಂತ ಇಷ್ಟು ಚಿಂತನೆಯನ್ನು ನಾವು ನಿನ್ನೆ ದಿವಸ ಮಾಡಿದ್ದೇವೆ. ಅಲ್ಲಿ ಕಡೆಯ ಭಾಗದಲ್ಲಿರೋದು ಕೆಲವೊಂದು ಪದಗಳು, ಅದಕ್ಕೆ ವ್ಯಾಖ್ಯಾನ ಮಾಡಬೇಕಾಗಿದೆ. ಪ್ರಭೋ, ವಿಭೋ, ಸಮಾಸ್ವ, ವ್ಯಾಸ್ವ, ಉತ್ತಿಷ್ಠ, ಪ್ರಚರ, ವಿಚರ, ಸಂಧಿನು ಸಂಧಿನು, ಮಾತೇ ಕ್ಷಣ ಅತ್ಯಗಾತ್, ಮಾತೇ ಕ್ಷಣ ಅತ್ಯಗಾತ್. ಇದು ಶಾಂಡಿಲ್ಯ ಶ್ರುತಿಯ ಕಡೆಯ ಭಾಗ. ಪ್ರಭುವಾದವನೇ, ವಿಭುವಾದವನೇ ಅಂತ ದೇವರನ್ನು ಸಂಬೋಧನೆ ಮಾಡೋದು. ಪ್ರಭುವಾದವನೇ, ವಿಭುವಾದವನೇ ಅಂತ. ಸಾಮಾನ್ಯವಾಗಿ ಸರ್ವೋತ್ತಮನಾದವನೇ, ವ್ಯಾಪ್ತನಾದವನೇ ಅಂತಲೇ ಅರ್ಥ ಬರುತ್ತೆ. ಸರ್ವೋತ್ತಮನಾದವನೇ, ವ್ಯಾಪ್ತನಾದವನೇ. ಏನು ಮಾಡಬೇಕು? ನೀನು ಸಮಾಸ್ವವ್ಯಾಸ್ವ, ಅನೇಕ ರೂಪಗಳನ್ನು ತಾಳಬೇಕು, ಅನೇಕ ರೂಪಗಳನ್ನು ತಾಳಬೇಕು. ಅದಕ್ಕೋಸ್ಕರವಾಗಿ ಏಳಬೇಕು. ಎದ್ದು ಪ್ರಕೃಷ್ಟವಾದ ಸೃಷ್ಟಿಯನ್ನು, ವಿಶೇಷವಾದ ಸೃಷ್ಟಿಯನ್ನು ಮಾಡಬೇಕು. ಎಲ್ಲ ಜನರನ್ನು ಕೂಡ ಆ ಮೂಲಕ ಸಂತೋಷಪಡಿಸಬೇಕು. ಈ ಕರ್ಮದಲ್ಲಿ ವಿಳಂಬ ಮಾಡಬೇಡ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಲಕ್ಷ್ಮೀದೇವಿಯರು. ಮೊದಲು ಪ್ರಭೋ ವಿಭೋ ಅಂತ ಹೇಳ್ತಾ ಇದ್ದಾರೆ. ಪ್ರಭವತೀತಿ ಪ್ರಭು ಸಮರ್ಥನಾಗುತ್ತಾನೆ ಅಂತ ಅರ್ಥ. ದೇವರು ಪ್ರಭುವಾಗಿದ್ದಾನೆ, ಸಮರ್ಥನಾಗಿದ್ದಾನೆ. ಪ್ರಭುವಾಗಿ ಏನು ಮಾಡಬೇಕು? ಅವನು ಪ್ರಭುವಾಗಿ ವಾಸುದೇವಾದಿ ವ್ಯೂಹ ರೂಪದಿಂದ ಕಾಣಿಸಿಕೊಳ್ಳಬೇಕು. ವಾಸುದೇವಾದಿ ವ್ಯೂಹ ರೂಪದಿಂದ ಮೊದಲು
ಮೂಲರೂಪಿ ನಾರಾಯಣನು ಇದ್ದಾನೆ. ಅವನೇ ಮುಂದೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಎನ್ನುವ 4 ರೂಪಗಳು, ವ್ಯೂಹ ರೂಪಗಳು. ಸೃಷ್ಟಿ, ಸಂಹಾರ, ಸ್ಥಿತಿ ಮತ್ತು ಮೋಕ್ಷವನ್ನು ಕೊಡುವ 4 ವಿಶಿಷ್ಟವಾದ ಕಾರ್ಯಗಳು ಆಗಬೇಕು. ಅದಕ್ಕೋಸ್ಕರವಾಗಿ 4 ವ್ಯೂಹ ರೂಪಗಳು. ಅದನ್ನು ಮಾಡಲು, ಆ ರೂಪಗಳನ್ನು ತಾಳಲು ದೇವರು ಸಮರ್ಥನಾಗಿದ್ದಾನೆ. ಪ್ರಭವತಿ ಆ ರೀತಿಯ 4 ರೂಪಗಳನ್ನು ತಾಳಲು, 4 ರೂಪಗಳಿಂದ ಸೃಷ್ಟಿಸ್ಥಿತಿ ಸಂಹಾರ ಮೋಕ್ಷಪ್ರದತ್ವವನ್ನು ಕೊಡಲು ಸಮರ್ಥನಾದ ದೇವರು ಪ್ರಭು. ಅವನನ್ನೇ ಪ್ರಭೋ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಪ್ರಭೋ 4 ವ್ಯೂಹ ರೂಪಗಳನ್ನು ತಾಳಲು ಸಮರ್ಥನಾದವನೇ, ಅದರ ಮೂಲಕ 4 ವಿಶಿಷ್ಟವಾದ ಕಾರ್ಯವನ್ನು ಮಾಡಲು ಸಮರ್ಥನಾದವನೇ. ಮೊದಲು 4 ರೂಪ ಮುಖ್ಯವಾಗಿ ಇಡೀ ಜಗತ್ತಿನಲ್ಲಿ ಬ್ರಹ್ಮಾಂಡದಲ್ಲಿ ಸೃಷ್ಟಿ ಪ್ರಾರಂಭ ಆಯಿತು ಅಂದರೆ ವಾಸುದೇವ ರೂಪದಿಂದಲೇ ಪ್ರಾರಂಭ. ವಾಸುದೇವ ರೂಪದಿಂದ ದೇವರು ಮೋಕ್ಷವನ್ನು ಹಿಂದಿನವರಿಗೆಲ್ಲ ಕೊಡಬೇಕು. ಆಮೇಲಿಂದ ಇಲ್ಲಿ ಹೊಸದಾಗಿ ಪುನಃ ಜೀವಿಗಳನ್ನು ಪ್ರದ್ಯುಮ್ನ ರೂಪದಿಂದ ಸೃಷ್ಟಿ ಮಾಡಬೇಕು, ಅನಿರುದ್ಧ ರೂಪದಿಂದ ಪಾಲನೆ ಮಾಡಬೇಕು, ಪುನಃ ಸಂಹಾರವನ್ನು ಸಂಕರ್ಷಣ ರೂಪದಿಂದ ಮಾಡ್ತಾ ಇರಬೇಕು. ಹೀಗೆ ಇದು ಒಂದು ರೀತಿ 4 ವ್ಯೂಹ, ಒಂದು ಗುಂಪು. ಈ 4 ಗುಂಪು ರೂಪಗಳನ್ನು ತಾಳಿ ಆ ಮೂಲಕ 4 ವಿಶಿಷ್ಟವಾದ ಕಾರ್ಯವನ್ನು ಮಾಡುವ ದೇವರೇ. ಆಮೇಲಿಂದ ವಿಭೋ ಅಷ್ಟೇ ರೂಪ ತಾಳಿದರೂ ಸಾಲದು. ಯಾಕೆ ಅಂತ ಹೇಳಿದ್ರೆ ಮುಂದೆ ಏನಾಗುತ್ತೆ, ಸೃಷ್ಟಿ ವಿಸ್ತಾರ ಆಗ್ತಾ ಇದ್ದ ಹಾಗೆ ಆ ವಿಸ್ತಾರವಾದ ಸೃಷ್ಟಿಯಲ್ಲಿ ಪುನಃ ಏನೇನು ತೊಂದರೆಗಳು ಬರುತ್ತೋ ಆ ತೊಂದರೆಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಆ ಸೃಷ್ಟಿಯನ್ನು ಕಾಪಾಡೋದಕ್ಕೋಸ್ಕರವಾಗಿಯೂ ಕೂಡ ದೇವರು ಬೇರೆ ಬೇರೆ ರೂಪಗಳನ್ನು ತಾಳಬೇಕು. ಯಾವುದು? ಮತ್ಸ್ಯಾದಿ 10 ರೂಪಗಳು, ಆಮೇಲಿಂದ ಅಜಾದಿ ರೂಪಗಳು, ವಿಶ್ವಾದಿ ರೂಪಗಳು, ಹೀಗೆ ಬೇರೆ ಬೇರೆ ರೂಪಗಳು. ಹಾಗೆ ಆ ರೀತಿ ರೂಪಗಳನ್ನು ತಾಳಿ ಆ ರೂಪಗಳಿಂದ ಬೇರೆ ಬೇರೆ ವಿಶಿಷ್ಟ ಕಾರ್ಯಗಳನ್ನು ದೇವರು ಮಾಡಬೇಕು. ಅದಕ್ಕೆ ಹೇಳಿದ್ದು ವಿಭೋ ವಿಶೇಷತೆಯ ಭವತೀತಿ ವಿಭು. ವಿಶೇಷತೆಯ ಭವತೀತಿ ವಿಭು. ದೇವರು ಏನು ಮಾಡ್ತಾನೆ? ವಿಶೇಷತೆಯ ಅಥವಾ ವಿವಿಧತೆಯ, ಬೇರೆ ಬೇರೆ ಬಗೆಯಿಂದ ಪ್ರಾಣಿಯಾಗಿ ಮತ್ಸ್ಯನಾಗಿ ಬರ್ತಾನೆ, ಕೂರ್ಮನಾಗಿ ಬರ್ತಾನೆ, ವರಾಹನಾಗಿ ಬರ್ತಾನೆ, ಎಲ್ಲ ಬೇರೆ ಬೇರೆ ರೂಪಗಳು. ವಾಮನನಾಗಿ ಬರ್ತಾನೆ, ಪರಶುರಾಮನಾಗಿ ಬರ್ತಾನೆ, ಆಮೇಲೆ ಅಜಾದಿ ಮೂರ್ತಿಗಳಾಗಿ ಬರ್ತಾನೆ, ವಿಶ್ವಾದಿ 1000 ಮೂರ್ತಿಗಳಾಗಿ ಬರ್ತಾನೆ. ಹೀಗೆ ದೇವರದು ಬಗೆ ಬಗೆಯ ರೂಪಗಳನ್ನು ತಾಳಿ ಈ ಸೃಷ್ಟಿ ಕಾರ್ಯದಲ್ಲಿ ಬಂದ ಎಲ್ಲವನ್ನೂ ಕೂಡ ಪಾಲನೆ ಮಾಡ್ತಾನೆ ದೇವರು. ಅದಕ್ಕೋಸ್ಕರವಾಗಿ ವಿವಿಧ ರೂಪಗಳನ್ನು ತಾಳುವ ದೇವರೇ ಅವನೇ ವಿಭು. ಮತ್ಸ್ಯಾದಿ ವಿವಿಧ ರೂಪಗಳನ್ನು ತಾಳುವವನೇ, ಮತ್ಸ್ಯಾದಿ ವಿವಿಧ ರೂಪಗಳನ್ನು ತಾಳುವವನೇ. ಹೀಗೆ ಪ್ರಭೋ ವಿಭೋ ಏನು ಮಾಡಬೇಕು? ಸಮಾಸ್ವ ವ್ಯಾಸ್ವ. ಸಮಾಸ್ವ ವ್ಯಾಸ್ವ. ನೀನು ಪ್ರಭುವಾಗಿ ಸಮಾಸ್ವ, ವಿಭುವಾಗಿ ವ್ಯಾಸ್ವ ಅಂತ. ಪ್ರಭುವಾಗಿ ಸಮಾಸ್ವ, ವಿಭುವಾಗಿ ವ್ಯಾಸ್ವ ಅಂದರೆ ಪ್ರಭುವಾಗಿ 4 ರೂಪಗಳನ್ನು ತಾಳಬೇಕು, ವಿಭುವಾಗಿ ಮತ್ಸ್ಯಾದಿ ವಿವಿಧ ರೂಪಗಳನ್ನು ತಾಳಬೇಕು. ಪ್ರಭುವಾಗಿ 4 ರೂಪ, ಒಂದು ಸಂಗ್ರಹವಾದ ರೂಪಗಳು ಅಂತ ಆಯಿತಾ. ಯಾಕೆಂದರೆ ಇಡೀ ಜಗತ್ತಿನಲ್ಲಿ ಬಹಳ ಮುಖ್ಯವಾದ ಚಟುವಟಿಕೆಗಳೆಂದರೆ ಸೃಷ್ಟಿ ಸ್ಥಿತಿ ಸಂಹಾರ ಮೋಕ್ಷಪ್ರದತ್ವ. ಅದರಲ್ಲಿ ಉಳಿದದ್ದೆಲ್ಲ ಸೇರ್ಕೊಂಡ್ಬಿಡ್ತು. ಉಳಿದದ್ದೇನು ಮಾಡಿದರೂ ಸ್ಥಿತಿ ಕಾಲದಲ್ಲಿ ಮಾಡ್ತಕ್ಕಂಥದ್ದೆಲ್ಲವೂ ಕೂಡ ಪಾಲನೆಯಲ್ಲೇ ಸೇರ್ಕೊಂಡ್ಬಿಡುತ್ತೆ. ಮೊದಲು ಸೃಷ್ಟಿ ಮಾಡೋದು, ಆಮೇಲೆ ಸ್ಥಿತಿ, ಆಮೇಲಿಂದ ಸಂಹಾರ, ಆಮೇಲೆ ಮೋಕ್ಷ ಕೊಡೋದು. ಸೊ ಸಂಗ್ರಹವಾದ 4 ರೂಪಗಳಿಂದ ದೇವರ ಎಲ್ಲ ಕಾರ್ಯಗಳನ್ನು ಸಂಗ್ರಹ ಮಾಡಿ ಹೇಳ್ಬೋದು, ಸಂಕ್ಷಿಪ್ತವಾಗಿ ಹೇಳುವುದು. ಅದನ್ನು ಪ್ರಭೋ ಸಮಾಸ್ವ, ಪ್ರಭುವಾಗಿ ನೀನು ಏನು ಮಾಡಬೇಕು? ಈ ಕಾರ್ಯವನ್ನು 4 ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯವನ್ನು ದೇವರೇ ನೀನು ಮಾಡಬೇಕು. ವಾಸುದೇವಾದಿ ವ್ಯೂಹ ರೂಪದಿಂದ ಇಷ್ಟು ಕಾರ್ಯವನ್ನು ನೀನು ಮಾಡಬೇಕು. ಅದಾದಮೇಲೆ
ವಿಭುವಾಗಿ ವ್ಯಾಸ್ವ. ವಿಭುವಾದಾಗ ಮತ್ಸ್ಯಾದಿ ರೂಪಗಳಿಂದ ವ್ಯಾಸ್ವ ವಿಸ್ತಾರನಾಗೋದು. ಮತ್ಸ್ಯಾದಿ ರೂಪಗಳಿಂದ ವಿಸ್ತಾರನಾಗೋದು. ಬೇರೆ 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 ಕಾರ್ಯಗಳನ್ನು ಮತ್ಸ್ಯಾದಿ ರೂಪಗಳಿಂದ ದೇವರೇ ನೀನು ಮಾಡಬೇಕು. ಹೀಗೆ ಪ್ರಭೋ ಸಮಸ್ವ ವಿಭೋ ವ್ಯಾಸ್ವ ಅಂತ. ಅದಕ್ಕೋಸ್ಕರವಾಗಿ ಉತ್ತಿಷ್ಠ ನಿದ್ರೆಯಿಂದ ಎದ್ದೇಳು ಅಂತ ಹಿಂದೆ ಮೂಲಶ್ರುತಿಯಲ್ಲಿ ಬಂತು ನೋಡಿ. ಅಜಯ ಆತ್ಮನ ಅನುಚರತಃ ಅಂತ. ಮೇಲ್ನೋಟಕ್ಕೆ ಅಜಯ ಆತ್ಮನ ಅನುಚರತಃ ಅಂತ ಹೇಳಿದರೆ ಜೀವನಿಗೆ ನೀನು ಏನು ಮಾಡಬೇಕು? ಪ್ರಕೃತಿಯ ಸಂಬಂಧವನ್ನು ಉಂಟು ಮಾಡಿ ಸೃಷ್ಟಿ ಮಾಡಬೇಕು ಅಂತ ಒಂದರ್ಥ. ಅಜಯ ಆತ್ಮನ ಅನುಚರತಃ ಅಂದರೆ ಆತ್ಮ ಜೀವಾತ್ಮನಿಗೆ ಅಜಯ ಯಾವುದು ಜಡ ಪ್ರಕೃತಿಯ ಮೂಲಕವಾಗಿ ಅನುಚರತಃ ಒಂದು ಸಂಬಂಧವನ್ನು ಉಂಟು ಮಾಡಿ ಸೃಷ್ಟಿ ಕಾರ್ಯವನ್ನು ಮಾಡೋದು. ಹೌದು, ಎಲ್ಲ ಜೀವಿಗಳ ಸೃಷ್ಟಿ ಅಂತ ಹೇಳಿದಾಗ ಜೀವಿಗಳಾದವರಿಗೆ ಪ್ರಕೃತಿಯ ಸಂಪರ್ಕ, ಪ್ರಾಕೃತಿಕ ಶರೀರವನ್ನು ಕೊಡೋದು, ಅದೊಂದರ್ಥ. ಅದಾದ ಮೇಲೆ ಬರೀ ಜೀವಿಗಳ ಸೃಷ್ಟಿ ಆಗೋದೇ ಇಲ್ವಲ್ಲ, ಜೀವಿಗಳಿಗೆ ನಿಯಾಮಕರಾಗಿ ಭಗವದ್ರೂಪಗಳ ಸೃಷ್ಟಿ ಬೇಕೇ ಬೇಕಲ್ವಾ? ಆದ್ದರಿಂದ ಆತ್ಮನ ನೀನೇ ನಿನ್ನ ಸ್ವರೂಪದಿಂದ ಅಜಯ ನಿನ್ನ ಜೊತೆಗೆ ಹುಟ್ಟದೇ ಇರುವ ಆ ಲಕ್ಷ್ಮೀದೇವಿಯ ಜೊತೆಗೆ ಅನುಚರತಃ ಮುಂದೆ ಯಾವುದನ್ನು ಸೃಷ್ಟಿ ಮಾಡ್ತೋ ಅದಕ್ಕೆ ಅನುಗುಣವಾದ ಬೇರೆ ಬೇರೆ ರೂಪಗಳನ್ನು ನೀನು ಸೃಷ್ಟಿ ಮಾಡ್ಕೋಬೇಕು. ನೋಡಿ ಇದೆ, ಸೃಷ್ಟಿ ಮಾಡಿದ ಮೇಲೆ ಆಯಾಯ ರೂಪಗಳಿಂದ ಪುನಃ ಅನುಚರತಃ ಬೇರೆ ಬೇರೆ ಕಾರ್ಯವನ್ನು ಮಾಡ್ತಾ ಹೋಗಬೇಕು. ಹೀಗೆ ನಾವು ನೋಡೋದು ಹಾಗೆ ಅಲ್ವಾ? ವಾಸುದೇವನಾಗಿ ಬಂದ ಮಾಯಾಪತಿ, ಕೃತಿಪತಿ ಪ್ರದ್ಯುಮ್ನ, ಮಾಯಾಪತಿ ವಾಸುದೇವ. ನೋಡಿ, ಲಕ್ಷ್ಮೀದೇವದ ಒಂದು ರೂಪ ಇರುತ್ತೆ, ಭಗವಂತನದೊಂದು ರೂಪ. ಅದಕ್ಕೆ ಅನುಚರತಃ ಭಗವಂತನ ರೂಪಕ್ಕೆ ಅನುಸಾರವಾಗಿ ಲಕ್ಷ್ಮೀದೇವಿಯು ಕೂಡ ಒಂದೊಂದು ರೂಪವನ್ನು ತಾಳ್ತಾಳೆ. ಅದು ಮೊದಲು ಬರುವ ಯಾವುದು 4 ರೂಪ ವ್ಯೂಹ ರೂಪಗಳಾಗ್ಬೋದು. ಮತ್ಸ್ಯಾದಿ ರೂಪಗಳಲ್ಲಿ ಬಂದಾಗಲೂ ಕೂಡ ಲಕ್ಷ್ಮೀದೇವಿ ಭಗವಂತನಿಗೆ ಅನುಗುಣವಾದ ಮತ್ತೊಂದು ರೂಪವನ್ನು ತಾಳಿಯೇ ಬರ್ತಾಳೆ. ಭಗವಂತ ಯಾವ ರೂಪ ತಾಳ್ತಾನೋ ಅದಕ್ಕೆ ಅನುಗುಣವಾಗಿ ಲಕ್ಷ್ಮೀದೇವಿಯು ಕೂಡ ಅವನ್ನ ಸೇವೆ ಮಾಡಲಿಕ್ಕೆ ಇನ್ನೊಂದು ರೂಪವನ್ನು ತಾಳ್ತಾಳೆ. ಹೀಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಲಕ್ಷ್ಮೀದೇವಿಯ ರೂಪಗಳು ಇದ್ದೇ ಇದೆ. ಲಕ್ಷ್ಮೀದೇವಿಯ ರೂಪಗಳು ಅನುಚರತಃ. ಅದಾದ ಮೇಲೆ ಆ ಲಕ್ಷ್ಮೀದೇವಿಯ ರೂಪದ ಜೊತೆಗೆ ದೇವರು ಅನುಚರತಃ ಮತ್ತೇನು ಮಾಡ್ತಾನೆ? ಅನೇಕ ವಿಧವಾಗಿರ್ತಕ್ಕಂತಹ ಮಹಿಮೆಗಳನ್ನು ತೋರಿಸ್ತಾ ಬರ್ತಾನೆ ಮತ್ತು ಜಗತ್ತಿಗೆ ತನ್ನದೇ ಆದ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾ ಬರ್ತಾನೆ. ಅದು ರಾಮಾವತಾರದಲ್ಲಿ ಸೀತೆಯತೆಗೆ ಕೂತ್ಕೊಂಡು ಮಾಡುವ ಮಾರ್ಗದರ್ಶನಗಳಿರ್ಬೋದು, ಕೃಷ್ಣಾವತಾರದಲ್ಲಿ ರುಕ್ಮಿಣಿ ಸತ್ಯಭಾಮೆಯ ಜೊತೆಗೆ ಕೂತ್ಕೊಂಡು ಸೇರಿಕೊಂಡು ಮಾಡುವ ಮಾರ್ಗದರ್ಶನ ಇರ್ಬೋದು, ನಿಷ್ಕಾಮ ಕರ್ಮಯೋಗದ ಮಾರ್ಗದರ್ಶನ ಇರ್ಬೋದು, ಹಾಗೆ ಕಪಿಲಾದಿ ರೂಪದಿಂದ ಮಾಡುವ ತತ್ವಜ್ಞಾನೋಪದೇಶದ ಚಿಂತನೆ ಇರ್ಬೋದು. ಇದೆಲ್ಲವೂ ಕೂಡ ದೇವರು ಲಕ್ಷ್ಮೀದೇವಿಯ ಮತ್ತೊಂದು ರೂಪದ ಜೊತೆಗೆ ಸೇರಿಕೊಂಡು ಸಕಲ ಸಜ್ಜನರಿಗೆ ವಿಶೇಷವಾದ ರೀತಿಯಲ್ಲಿ ಸಂದೇಶವನ್ನು, ಮಾರ್ಗದರ್ಶನವನ್ನು ತನ್ನ ನಡವಳಿಕೆಯ ಮೂಲಕವಾಗಿ ತಾನು ವಿಶೇಷವಾಗಿ ಉಪದೇಶ ಮಾಡೋದರ ಮೂಲಕವಾಗಿ ಮಾಡ್ತಾ ಇರ್ತಾನೆ. ಅದು ಇಲ್ಲಿ ನಾವು ಈ ಪದ್ಯದಲ್ಲಿ ಜಯ ಎಂಬತಕ್ಕಂಥ ಪದ್ಯದಲ್ಲಿ ನಾವು ನೋಡಿದ್ದು ಆತ್ಮನ ಅಜಯ ಅನುಚರತಃ ಅಂತ ಅಷ್ಟಿದೆ. ಅದಕ್ಕೆ ಏನು 2-3 ಅರ್ಥವನ್ನು ನಾವು ಚಿಂತನೆ ಮಾಡ್ತೀವಿ. ಜೀವಾತ್ಮನಿಗೆ ಪ್ರಕೃತಿಯ ಜೊತೆಗೆ ಸಂಪರ್ಕದಿಂದ ಸೃಷ್ಟಿ, ಹಾಗೆ ಭಗವಂತನಿಗೆ ಬೇರೆ ಬೇರೆ ರೂಪದಿಂದ ಭಗವಂತನೇ ತಾನೇ ಮಾಡಿಕೊಳ್ಳುವ ಸೃಷ್ಟಿ. ಅದಕ್ಕೋಸ್ಕರವಾಗಿ ಭಗವಂತನನ್ನು ಅನುಸರಿಸಲು ಪುನಃ ಲಕ್ಷ್ಮೀದೇವಿಯ ಬೇರೆ ಬೇರೆ ರೂಪಗಳ ಸೃಷ್ಟಿ. ಅದಾದ ಮೇಲೆ ಅವರಿಬ್ಬರು ಸೇರಿಕೊಂಡು ನಮಗೆಲ್ಲ ಶಾಸ್ತ್ರದ ಉಪದೇಶ ಮಾಡೋದು ಮತ್ತು ತತ್ವಜ್ಞಾನದ ಉಪದೇಶ ಮಾಡೋದು ಮತ್ತು ತಮ್ಮ ಬದುಕಿನ ಆ ಒಂದು ನಡವಳಿಕೆಗಳಿಂದ ಸಂದೇಶ ಕೊಡೋದು. ಇದಿಷ್ಟು ದೇವರು ಮಾಡ್ತಾ ಬರ್ತಾನೆ. ಇಷ್ಟು ವಿಚಾರ ಶಾಂಡಿಲ್ಯ ಶ್ರುತಿಯಲ್ಲಿ ವಿಶೇಷವಾಗಿ ಗೊತ್ತಾಗತ್ತೆ. ಅದನ್ನು ಸಂಕ್ಷಿಪ್ತವಾಗಿ ಅಜಯ ಆತ್ಮನ ಅನುಚರತಃ ಅಂತ ವ್ಯಾಸರು ಸೆರೆ ಹಿಡಿದಿದ್ದಾರೆ. ಅದನ್ನು ಇಲ್ಲಿ ನಾವು ನೋಡ್ತೀವಿ ನೋಡಿ. ಪ್ರಭೋ ವಿಭೋ ಸಮಸ್ವ ವ್ಯಾಸ್ವ ಅಂತ ಹೇಳಿ
ಮೊದಲು ಸೃಷ್ಟಿ ಮಾಡು ಅಂತ ಹೇಳಿದರು. ಅದನ್ನು ಹೇಗೆ ಹೇಳಿದರು? ಸೃಜತೋಹಿ ತೇ ಶ್ರುತೆಯ ಅನುವರ್ತಂತೆ ನೈವ ಅಸೃಜತಃ ಹೇಳಿ ಜಗತ್ತಿನ ಬೇರೆ ಜೀವಿಗಳ ಸೃಷ್ಟಿಯನ್ನು ಮೊದಲು ಹೇಳಿದರು. ಆಮೇಲೆ ಭಗವಂತ ತನ್ನನ್ನೇ ತಾನು ಸೃಷ್ಟಿ ಮಾಡ್ಕೋಬೇಕು. ಸೃಷ್ಟಿ ಮಾಡಿಕೊಂಡು ಏನು ಮಾಡಬೇಕು? ವಿಶೇಷವಾಗಿ ಕಾಪಾಡಬೇಕು, ಸಂದೇಶ ನೀಡಬೇಕು ಅಂತ. ಅದನ್ನು ಪ್ರಭೋ ವಿಭೋ ಸಮಾಸ್ವ ವ್ಯಾಸ್ವ ನೋಡಿ. ಹೀಗೆ ಶಾಂಡಿಲ್ಯ ಶ್ರುತಿ ಮೂಲಶ್ರುತಿ. ಆ ಮೂಲಶ್ರುತಿಯಲ್ಲಿ ವಿಸ್ತಾರವಾಗಿ ಬಂದದ್ದನ್ನು ವ್ಯಾಸರು ಅಜಯ ಆತ್ಮನಾಚ ಅನುಚರತಃ ಅಂತ ನಮಗೆ ಸಂಗ್ರಹ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಮೂಲವಾಗಿ ದೇವರೇ ನೀನು ಯೋಗ ನಿದ್ರೆಯಿಂದ ಎದ್ದೇಳಬೇಕು. ಉತ್ತಿಷ್ಠೋತ್ತಿಷ್ಠ ಗೋವಿಂದ, ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಲಂ ಕುರು ಅಂತ ನಾವು ಬಹಳ ಪ್ರಸಿದ್ಧವಾದ ರಾಮಾಯಣದಲ್ಲಿ ಬರೋ ಶ್ಲೋಕ ಇದು. ರಾಮಾಯಣದಲ್ಲಿ ವಿಶ್ವಾಮಿತ್ರ ಋಷಿಗಳು ರಾಮದೇವರನ್ನು ಏನು ಯಾಗ ಶಾಲೆಯಲ್ಲಿ ಬರುವ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಕರ್ಕೊಂಡು ಹೋಗ್ತಾರಲ್ಲ, ಕರ್ಕೊಂಡು ಹೋದಾಗ ಅಲ್ಲಿ ಇನ್ನೂ ದೊಡ್ಡ ಹುಡುಗರಲ್ಲ, ಅವರೆಲ್ಲ ಚಿಕ್ಕ ಹುಡುಗರೇನೆ, ಆಯಿತಾ? ಅವರು ಮಲಗಿದ ಮೇಲೆ ಎಬ್ಬಿಸೋ ಸಂದರ್ಭದಲ್ಲಿ ಹೇಳಿದರು ಅಂತ ನಾವು ನೋಡ್ತೇವೆ. ಅದು ಇವತ್ತು ಎಲ್ಲ ಆ ಒಂದು ದೇವರನ್ನು ಎಬ್ಬಿಸುವ ಯಾವುದೇ ಒಂದು ಗೀತೆ ಅಂತ ಹೇಳಿದ್ರೆ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಅಂತಲೇ ಪ್ರಾರಂಭವಾಗತ್ತೆ. ಆಯಿತಾ? ಉತ್ತಿಷ್ಠ ಎದ್ದೇಳು, ಅದು ಕೂಡ ಹೇಳಿದ್ದೇನೆ. ದೇವರನ್ನು ಕುರಿತು ಎದ್ದೇಳು ಅಂತ ಹೇಳ್ತಕ್ಕಂಥ ವಿಚಾರ ಯೋಗನಿದ್ರೆಯಲ್ಲಿ ಇರುವ ದೇವರೇ ಯೋಗನಿದ್ರೆಯಿಂದ ಎದ್ದೇಳು ಅಂತಲೇ ವಿಚಾರ. ನಮ್ಮಂತೆ ಅಜ್ಞಾನದ ನಿದ್ರೆ ದೇವರಿಗಿಲ್ಲ. ಅದಾದ ಮೇಲೆ ನಮಗೆ ನಿನ್ನ ಎಚ್ಚರವನ್ನು ಕೊಡು. ನಾವು ಮಲಗಿದ್ದೇವೆ ಅಜ್ಞಾನದ ನಿದ್ರೆಯಲ್ಲಿ, ನಮ್ಮ ಅಜ್ಞಾನದ ನಿದ್ರೆಯನ್ನು ದೂರ ಮಾಡಿ ನಮಗೆ ಎಚ್ಚರವನ್ನು ಕೊಡು ಅಂತಲೇ ದೇವರ ಹತ್ರ ಉತ್ತಿಷ್ಠ ಅಂತ ಕೇಳೋದು. ಎದ್ದು ಏನು ಮಾಡಬೇಕು? ಪ್ರಚರ ವಿಚಾರ ಅಂತ ಮುಂದಿನ ಹೇಳಿದ್ರು. ಆಯಿತಾ? ದೇವರೇ ನೀನು ಹೇಳಬೇಕು, ಎದ್ದು ಪ್ರಚರ ವಿಚಾರ. ಏನು ಪ್ರಚರ ವಿಚಾರ ಅಂದರೆ? ಆಯಿತಾ? ನೀನು ಪ್ರಕೃಷ್ಟವಾದ ಹಾಗೂ ವಿವಿಧ ಸೃಷ್ಟಿ ಕಾರ್ಯಗಳನ್ನು ನಡೆಸಬೇಕು. ಪ್ರಕೃಷ್ಟವಾದ ಸೃಷ್ಟಿ ಕಾರ್ಯ ಹಾಗೂ ವಿವಿಧ ಸೃಷ್ಟಿ ಕಾರ್ಯವನ್ನು ನಡೆಸಬೇಕು ಅಂತ ದೇವರ ಹತ್ರ ಕೇಳ್ಕೊತಾ ಇರೋದು. ಮುಂದೆ ಬ್ರಹ್ಮಾದಿ ದೇವತೆಗಳು ಬಂದು ಸೃಷ್ಟಿ ಮಾಡೋದೆಲ್ಲ ಇದೆ, ಆಯಿತಾ? ಅದು ಅವರು ಮಾಡೋದಲ್ಲ, ಮೂಲಭೂತವಾಗಿ ಅವರ ಒಳಗೂ ಕೂತ್ಕೊಂಡು ನೀನೇ ಮಾಡೋದು. ಅದಕ್ಕಿಂತ ಮುಂಚೆ ಬ್ರಹ್ಮಾದಿ ದೇವತೆಗಳ ಸೃಷ್ಟಿಯಾಗಬೇಕು, ತತ್ವಗಳ ಸೃಷ್ಟಿಯಾಗಬೇಕು. ಅದಕ್ಕೋಸ್ಕರವಾಗಿ ಮೂಲಭೂತವಾದ ಪ್ರಕೃಷ್ಟವಾದ ಸೃಷ್ಟಿ, 24 ತತ್ವಗಳ ಸೃಷ್ಟಿ, ಅದು ಪ್ರಕೃಷ್ಟವಾದ ಸೃಷ್ಟಿ, ಅದನ್ನು ಮಾಡು. ಅದಾದಮೇಲೆ ವಿವಿಧ ಸೃಷ್ಟಿ, ಅನೇಕ ರೀತಿಯಾಗಿರ್ತಕ್ಕಂಥ ದೇವತೆಗಳು, ದೈತ್ಯರು, ಅಸುರರು, ಮನುಷ್ಯರು, ಪಶು ಪಕ್ಷಿಗಳು, ಪ್ರಾಣಿಗಳು, ಜೀವಜಂತುಗಳು, ಇದೆಲ್ಲ ವಿವಿಧ 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 ಅನೇಕ ಬಗೆಯ ಸೃಷ್ಟಿ. ಅದಕ್ಕೆ ಅನೇಕ ಬಗೆಯ ಕರ್ಮಗಳು ಕಾರಣವಾಗಿರುತ್ತೆ. ಆಯಾಯ ಕರ್ಮಗಳಿಗೆ ಅನುಗುಣವಾಗಿ, ಆಯಾಯ ಜೀವಸ್ವರೂಪದ ಯೋಗ್ಯತೆಗೆ ಅನುಗುಣವಾಗಿ ವಿವಿಧ ಅನೇಕ ವಿಧವಾಗಿರ್ತಕ್ಕಂಥ ಸೃಷ್ಟಿಯನ್ನು ದೇವರೇ ನೀನು ಮಾಡುವವನಾಗು. ಮೊದಲು ಪ್ರಕೃಷ್ಟವಾಗಿರ್ತಕ್ಕಂತಹ 24 ತತ್ವಗಳ ಸೃಷ್ಟಿ, ಆಮೇಲಿಂದ ಪ್ರಕೃತವಾಗಿರ್ತಕ್ಕಂಥ 24 ತತ್ವಗಳಿಗೆ ಅಭಿಮಾನಿಗಳಾದ ಬ್ರಹ್ಮಾದಿ ದೇವತೆಗಳ ಸೃಷ್ಟಿ, ಆಯಿತಾ? ಅದಾದ ಮೇಲಿಂದ ಅನೇಕ ಬಗೆಯ ಸೃಷ್ಟಿ, 84 ಲಕ್ಷ ಜೀವ ಯೋನಿಗಳು ಅಂತ ಏನು ಕರಿತೇವೆ, ಅಷ್ಟೇ ಬಗೆಯ ಶರೀರಗಳ ಸೃಷ್ಟಿ ದೇವರದು. ಅದೆಲ್ಲ ಮಾಡಬೇಕು ದೇವರು. ಅದಕ್ಕೋಸ್ಕರವಾಗಿ ನೀನೇ ಎದ್ದು ಬರಬೇಕು. ನೀನು ಎದ್ದು ಬಂದರೆ ಉಳಿದವರ ಮೂಲಕವಾಗಿ ನೀನು ಆ ಸೃಷ್ಟಿ ಕಾರ್ಯವನ್ನು ಮಾಡಬಹುದು. ಆ ಕಾರ್ಯವನ್ನು ಮಾಡು ದೇವರೇ. ಹೀಗೆ ಪ್ರಕೃಷ್ಟವಾದ ಸೃಷ್ಟಿಯನ್ನು ಮಾಡು, ಅನೇಕ ಬಗೆಯ ಸೃಷ್ಟಿ ಕಾರ್ಯವನ್ನು ಮಾಡು. ವಿವಿಧ ಸೃಷ್ಟಿ, ಪ್ರಕೃಷ್ಟ ಸೃಷ್ಟಿ ಅಂತ. ಮತ್ತು ಇಲ್ಲೂ ಅಷ್ಟೇ ಪ್ರಚರ ವಿಚಾರ ಅಂತ. ಪ್ರಚರ ವಿಚಾರ ಅಂತ ಹೇಳ್ತಕ್ಕಂಥ ಅಭಿಪ್ರಾಯದಲ್ಲೂ ಇನ್ನೊಂದು ಸ್ವಾರಸ್ಯ ಇದೆ. ಅಲ್ಲೂ ಅಷ್ಟೇ, ಈ ಪ್ರಾ ಮತ್ತು ವಿ ನಿಮಗೆ ಎಲ್ಲಿ ಅಕ್ಷರ ಬರುತ್ತೋ ಅಲ್ಲಿ ದೇವರ ಚಿಂತನೆ ಇದ್ದೇ ಇರುತ್ತೆ, ಯಾವತ್ತೂ ಇಟ್ಕೊಳ್ಳಿ. ಏನಂದರೆ ಪ್ರಾ ಅಂದರೆ ಪ್ರಕೃಷ್ಟನಾದ ದೇವರು, ವಿ ಅಂದರೆ ವಿಶಿಷ್ಟನಾದ ದೇವರು. ಪ್ರಾ ಅಂದರೆ ಸರ್ವದೋಷ ದೂರನಾದ ಸರ್ವಗುಣ ಪರಿಪೂರ್ಣನಾದ, ಪ್ರಾ ಎನ್ನುವ ಶಬ್ದದಿಂದ ವಾಚ್ಯನಾದ ದೇವರು, ಅವನೇ ಪ್ರ. ವಿಶಿಷ್ಟನಾದ, ಗುಣವಿಶಿಷ್ಟನಾದ, ವಿಗತ ದೋಷನಾದ,
ವಿಶ್ವನಾದ, ವಿಶ್ವಾದಿ ಶಬ್ದಗಳಿಂದ ವಾಚ್ಯನಾದ ವಿಷ್ಣುವಾಗಿರ್ತಕ್ಕಂತಹ ದೇವರು ವಿ. ಪ್ರಚರ ವಿಚರ ಅಂದರೆ ಪ್ರಾರ್ಥಂಚರ ವಿ ಅರ್ಥಂಚರ ಅಂತಲೇ ಅಭಿಪ್ರಾಯ. ಅಂದರೆ ನಿನ್ನ ಸೃಷ್ಟ್ಯಾದಿ ಕಾರ್ಯಗಳ ಮೂಲ ಉದ್ದೇಶ ಏನಪ್ಪ ಅಂದರೆ ಪ್ರಕೃಷ್ಟನಾದ ಭಗವಂತನ ಚಿಂತನೆ ಜಗತ್ತಿಗೆ ಕೊಡಬೇಕು, ವಿಶಿಷ್ಟನಾದ ವಿಷ್ಣುವಿನ ಚಿಂತನೆ ಜಗತ್ತಿಗೆ ಕೊಡಬೇಕು. ಅದಕ್ಕೋಸ್ಕರವಾಗಿ ಸೃಷ್ಟಿ ಮಾಡು. ಜೀವಜಾತದ ಸೃಷ್ಟಿ ಯಾಕೆ ಮಾಡಬೇಕು ದೇವರು? ಜೀವಜಾತಕ್ಕೆ ಪ್ರಕೃಷ್ಟನಾದ ಭಗವಂತನ ಒಂದು ಚಿಂತನೆ, ಅವನ ಜ್ಞಾನ ಬರಬೇಕು, ವಿಶಿಷ್ಟನಾದ ಭಗವಂತನ ಚಿಂತನೆ ಬರಬೇಕು, ಜ್ಞಾನ ಬರಬೇಕು. ಅದು ಒಂದು ಅವರು ಉದ್ಧಾರ ಆಗು ಅಲ್ವಾ. ಭೂತ್ಯೈ ನಿಜಾಶ್ರಿತ ಜನಸ್ಥೆ ಸೃಜ್ಯ ಶಿಕ್ಷೋ. ಭೂತ್ಯೈ ಅಲ್ವಾ, ತನ್ನನ್ನು ಆಶ್ರಯಿಸಿಕೊಂಡಿರುವ ಸಜ್ಜನರೇನಿದ್ದಾರೆ ಅವರಿಗೆ ಭೂತಿ. ಯಾವ ಭೂತಿ? ತತ್ವಜ್ಞಾನವೆಂಬ ಭೂತಿ ಆಯಿತಾ. ಅದೇ ರೀತಿಯಾಗಿ ಅಪರೋಕ್ಷ ಜ್ಞಾನವೆಂಬ ಭೂತಿ. ಅದೇ ಪ್ರಾ ಮತ್ತು ವಿ. ಅದೇ ಪ್ರಾ ಮತ್ತು ವಿ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳಿರೋ ಮಾತು ಭೂತ್ಯೈ ನಿಜಾಶ್ರಿತ ಜನಸ್ಯ. ತನ್ನನ್ನು ಆಶ್ರಯಿಸಿಕೊಂಡಿರುವ ಜನರಿಗೆ ಭೂತಿ ಕೊಡಲು ಅಂದರೆ ಸಂಪತ್ತು ಕೊಡಲು. ಯಾವುದು ದೊಡ್ಡ ಸಂಪತ್ತು? ಗುಣಪರಿಪೂರ್ಣನಾದ ದೋಷದೂರನಾದ ದೇವರೇ ವಿಷ್ಣುವೇ ಪ್ರಾ ವೀನೇ ದೊಡ್ಡ ಸಂಪತ್ತು. ಅವನ ಒಂದು ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಕೊಡೋದಕ್ಕೋಸ್ಕರವೇ ಜೀವಿಗಳನ್ನು ದೇವರು ಸೃಷ್ಟಿ ಮಾಡೋದು. ಅಂದ ಪ್ರಚರ ವಿಚಾರ ಅಂತ ಹೇಳಿದಾಗ ದೇವ್ರ ಹತ್ರ ಲಕ್ಷ್ಮೀದೇವಿ ಕೇಳ್ಕೊಳ್ಳೋ ಸಂದರ್ಭದಲ್ಲಿ ಜೀವಿಗಳನ್ನು ಯಾಕೆ ಸೃಷ್ಟಿ ಮಾಡಬೇಕು? ಜೀವಿಗಳಿಗೆ ತತ್ವಜ್ಞಾನವನ್ನು ಕೊಟ್ಟು ಅಪರೋಕ್ಷ ಜ್ಞಾನ ಕೊಟ್ಟು ಉದ್ಧಾರ ಮಾಡೋದಕ್ಕೋಸ್ಕರ. ನೋಡಿ, ಮುಖ್ಯವಾಗಿ ಸೃಷ್ಟಿಯ ಬಹಳ ಮುಖ್ಯವಾದ ಉದ್ದೇಶವೇ ಇದು. ಆದ್ದರಿಂದ ದೇವರು ಯಾಕಪ್ಪ ಸೃಷ್ಟಿ ಮಾಡ್ತಾನೆ? ಸುಮ್ಮನೆ ಕೂತಿರಬಾರ್ದ? ಸೃಷ್ಟಿ ಮಾಡಿ ಮಾಡಿ ನಮ್ಮನ್ನೆಲ್ಲ ಒದ್ದಾಡಿಸ್ತಾನಲ್ಲ. ನಮ್ಮನ್ನೆಲ್ಲ ಒದ್ದಾಡಿಸೋದು ಬದಲು ನಮ್ಮನ್ನು ಹಾಗೇ ನಿದ್ರೆ ಮಾಡೋ ಹಾಗೆ ನಿದ್ರೆ ಮಾಡಿ ಹಾಗೆ ಬಿಟ್ಬಿಟ್ಬೋದಾಗಿತ್ತಲ್ಲ ಅಂತ. ಇಲ್ಲಪ್ಪ, ಹಾಗಲ್ಲ ಅದು ಆಯಿತಾ. ನಾವು ನಿದ್ದೆ ಮಾಡಿಕೊಂಡೇ ಇರ್ತೀವಿ. ಎಷ್ಟು ದಿವಸ ಅಂತ ನಿದ್ದೆ ಮಾಡ್ಕೊಂಡಿರೋದು? ಜೀವಿಗಳಾದ ನಮಗೆ ಒಂದು ಪ್ರಕರ್ಷತೆ ಬರಬೇಕು, ಜೀವಿಗಳಾದ ನಮಗೆ ಒಂದು ವಿಶಿಷ್ಟತೆ ಬರಬೇಕು. ಪ್ರಕರ್ಷತೆ ವಿಶಿಷ್ಟತೆ ನೋಡಿ. ಪ್ರಚರ ವಿಚರ. ಪ್ರಾ ನಮಗೊಂದು ಪ್ರಕರ್ಷತೆಯನ್ನು ತಂದುಕೊಳ್ಳಿಕ್ಕೋಸ್ಕರ, ವಿ ವಿಶಿಷ್ಟತೆಯನ್ನು ತಂದುಕೊಳ್ಳಿಕ್ಕೋಸ್ಕರ. ನಮ್ಮ ಒಂದು ಜೀವಿಗಳ ಬದುಕಿನಲ್ಲಿ ಪ್ರಕರ್ಷತೆಯಾಗಲಿ ವಿಶಿಷ್ಟತೆಯಾಗಲಿ ಯಾವಾಗ ಬರುತ್ತೆ? ದೇವರ ತತ್ವಜ್ಞಾನ ಬಂದಾಗ ನಾವು ಪ್ರಕೃಷ್ಟರಾಗ್ತೇವೆ. ದೇವರ ತತ್ವಜ್ಞಾನವನ್ನು ಪಡೆದಾಗ ನಾವು ವಿಶಿಷ್ಟರಾಗ್ತೇವೆ. ಯಾವ ದೇವರು? ಪ್ರಕೃಷ್ಟನಾದ ದೇವರು, ವಿಶಿಷ್ಟನಾದ ದೇವರು. ನೋಡಿ ಎಷ್ಟು ಅದ್ಭುತವಾದ ಚಿಂತನೆ, ಎಷ್ಟು ಅದ್ಭುತವಾದ ಪದಗಳ ಜೋಡಣೆ ಎಲ್ಲಿ ವೇದದಲ್ಲಿ ಬಂದಿರೋದು. ಪ್ರಚರ ವಿಚಾರ, ಜೀವಿಗಳಿಗೆ ಪ್ರಕರ್ಷತೆಯನ್ನು ಮತ್ತು ವಿಶಿಷ್ಟತೆಯನ್ನು ತಂದುಕೊಳ್ಳಿಕ್ಕೋಸ್ಕರ. ಏನಪ್ಪ ಪ್ರಕರ್ಷತೆ ವಿಶಿಷ್ಟತೆ ಅಂದರೆ? ಪ್ರಕೃಷ್ಟನಾದ ದೇವರ ಜ್ಞಾನ ಬಂದಾಗ, ವಿಶಿಷ್ಟನಾದ ದೇವರ ಜ್ಞಾನ ಬಂದಾಗ ಪ್ರಕರ್ಷತೆ ವಿಶಿಷ್ಟತೆ ಬರುತ್ತಪ್ಪ ಆಯಿತಾ. ಆಗ ಅವನು ತನ್ನದಲ್ಲದ ಜೀವಾಚ್ಛಾದಕ ಪರಮಾಚ್ಛಾದಿಕ ಅದೆಲ್ಲ ದೂರವಾಗಿ ತನ್ನದಲ್ಲದ ಆ ಒಂದು ಕೊಳೆಗಳನ್ನು ಕಳೆದುಕೊಂಡು ಅವನು ತನ್ನ ಸ್ವರೂಪದಿಂದ ವಿಶಿಷ್ಟನಾಗಿ ಪ್ರಕೃಷ್ಟನಾಗ್ತಾನೆ. ಇದಕ್ಕೋಸ್ಕರವಾಗಿ ಸೃಷ್ಟಿ ಮಾಡೋದು. ನೋಡಿ, ಹೆಂಡತಿಗೆ ತುಂಬ ಚೆನ್ನಾಗಿ ಗೊತ್ತು, ಲಕ್ಷ್ಮೀದೇವಿಗೆ ತುಂಬ ಚೆನ್ನಾಗಿ ಗೊತ್ತು ಈ ಜೀವಿಗಳೆಲ್ಲ ಸೃಷ್ಟಿ ಮಾಡಿ ಒದ್ದಾಡಿಸಬೇಕು ಅಂತ. ತುಂಬ ಜನರಿಗೆ ಪ್ರಶ್ನೆ ಕೇಳೋದಾಗೆ, ಯಾಕೆ ಸುಮ್ಮನೆ ದೇವರು ಈಗೆಲ್ಲ ಮಾಡಬೇಕ್ರಿ? ಸುಮ್ಮನೆ ಹಾಗೆ ಇಟ್ಬಿಟ್ಟಿದ್ರೆ ಏನು? ನಾವೆಲ್ಲ ಇಲ್ಲಿ ಸೃಷ್ಟಿ ಆಯ್ತಾಯಿತು, ಒದ್ದಾಡಿದ್ದಾಯಿತು, ಬರೀ ಒದ್ದಾಡ್ಬೇಕಾನೆ, ಇನ್ನೇನು ಇಲ್ವಲ್ಲ ಇಲ್ಲಿ. ಯಾಕಪ್ಪ ದೇವರು ಹೀಗೆ ಮಾಡೋದ ಅಂತ ಅನಿಸೋಬಿಟ್ಟಾರೆ. ಅದಕ್ಕೆ ಸಜ್ಜೀವಿಗಳಾಗಿರ್ತಕ್ಕಂಥವರಿಗೆ ಪ್ರಕೃಷ್ಟತೆ ಮತ್ತು ವಿಶಿಷ್ಟತೆಯನ್ನು ಕೊಡೋದಕ್ಕೋಸ್ಕರ. ಮತ್ತು ಬೇರೆ ಜೀವಿಗಳಿಗೆ ವಿಚಾರ ಅನೇಕ ಬಗೆಯ ಅವರವರಿಗೆ ಯೋಗ್ಯವಾದ ಗತಿಯನ್ನು ಕೊಡಲಿಕ್ಕೆ ಅಷ್ಟೇ ವಿಚಾರ ಅದು ಇದೆ. ವಿ ಅಂತ ಬಂದಾಗ ಸಜ್ಜೀವಿಗಳಿಗೆ ವಿಶಿಷ್ಟತೆ ಆಯಿತು. ಬೇರೆ ಜೀವಿಗಳಿಗೆ ಏನು ಮಾಡಬೇಕು? ಬೇರೆ ಜೀವಿಗಳಿಗೆ, ನಿತ್ಯ ಸಂಸಾರಿಗಳಿಗೆ, ತಮೋಯೋಗ್ಯರಿಗೆ ವಿವಿಧ ಅನೇಕ ಬಗೆಯಾಗಿರ್ತಕ್ಕಂತಹ ಕೆಟ್ಟ ಚಿಂತನೆಯೋ ಮಧ್ಯಮದ ಚಿಂತನೆಯೋ ಅದನ್ನೇ ಕೊಟ್ಟು ಅವರನ್ನು ಆಯಾಯ ಗತಿ ಹೊಂದಿಸಲಿಕ್ಕೆ ಸೃಷ್ಟಿ ಮಾಡು. ಅಂದರೆ ಮೂಲಭೂತವಾಗಿ ಈ ಸೃಷ್ಟಿಯ ಉದ್ದೇಶವೇ ಜೀವಿಗಳು ತಮಗೆ ಯೋಗ್ಯವಾದ ಗತಿಯನ್ನು ಪಡೆಯಬೇಕು. ಅದಕ್ಕೆ ಸಾಧನೆಯಾಗಬೇಕು, ಅದಕ್ಕೆ ಸಾಧನ ಶರೀರ ಬೇಕು, ಅದಕ್ಕೋಸ್ಕರವಾಗಿ ಬ್ರಹ್ಮಾಂಡ ಬೇಕು. ಹೀಗೆ ಪಿಂಡಾಂಡ ಸಾಧನ ಶರೀರ,
ಬ್ರಹ್ಮಾಂಡ, ಈ ಭೂಮಿ ಸಾಧನ ಭೂಮಿ. ಇದು ಸಾಧನೆ ಮಾಡಿಕೊಂಡಾಗ ವಿವಿಧವಾದ ಗತಿ. ಸಜ್ಜೀವಿಗಳಿಗೆ ವಿಶೇಷವಾಗಿ ಪ್ರಕರ್ಷತೆ ಮತ್ತು ವಿಶಿಷ್ಟತೆ, ಪ್ರಕೃಷ್ಟತೆ ಮತ್ತು ವಿಶಿಷ್ಟತೆ ಅದು ಪ್ರಾ ಮತ್ತು ವಿ ಎನಿಸುವ ದೇವರಿಂದ ಅಂತ. ಹೀಗೆ ನಮಗೆ ಆ ಪದಗಳೇ ಬಹಳ ಖುಷಿ ಕೊಡುತ್ತೆ. ಒಂದೊಂದು ಅಕ್ಷರವೂ ಅಷ್ಟೇ ಮುಖ್ಯವಾದ ವಿಚಾರ ರೀ. ವೇದದಲ್ಲಿ ಬರುವ ಒಂದೊಂದು ಅಕ್ಷರವೂ ಕೂಡ ಬಹಳ ಸುಂದರವಾಗಿರುತ್ತೆ. ಅದು ವಿಶೇಷವಾದ ಅರ್ಥವನ್ನು ಕೊಡುತ್ತೆ ನಾವು ಒಳಹೊಕ್ಕು ನೋಡಿದರೆ. ಇದ್ದರೆ ಏನೋ ಒಂದು ಉಪಸರ್ಗ ಸೇರಿಸಿದ್ದಾರೆ, ಸುಮ್ಮನೆ ಏನೋ ಹೇಳಿದ್ದಾರೆ, ಪ್ರಚಾರ ವಿಚಾರ ಅಂತ ಅಷ್ಟೇ ಕಾಣೋದು. ಆದರೆ ಒಳಹೊಕ್ಕು ನೋಡಿದ್ರೆ ಒಂದೊಂದಕ್ಕೂ ಒಂದು ವಿಶೇಷವಾದ ಚಿಂತನೆಯನ್ನು ನಾವು ನೋಡ್ತೇವೆ. ಹೀಗೆ ಪ್ರಚಾರ ವಿಚಾರ, ಪ್ರಕೃಷ್ಟವಾದ ವಿವಿಧವಾದ ಸೃಷ್ಟಿ ಕಾರ್ಯವನ್ನು ನಡೆಸು. ಆ ಮೂಲಕ ಏನು ಮಾಡಬೇಕು? ಭೂತ್ಯೈ ನಿಜಾಶ್ರಿತ ಜನಸ್ಥಿಹಿ, ಭೂತಿ ತಂದು ಕೊಡಬೇಕು, ಖುಷಿ ತಂದು ಕೊಡಬೇಕು ಅಂತ ಹೇಳಿರೋ ವಿಚಾರ. ಅದನ್ನೇ ಇಲ್ಲಿ ಹೇಳ್ತಾರೆ, ಸಂಧಿನು 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 ಸಂಧಿನು, ಸಂತೋಷಪಡಿಸು ಅಂತ. ವಿಶೇಷವಾಗಿ ಲಕ್ಷ್ಮೀದೇವಿಗೆ ಏನಪ್ಪ ಅಂದರೆ ತನ್ನ ಒಳ್ಳೆಯ ಮಕ್ಕಳ ಬಗ್ಗೆ ಅವಳಿಗೆ ಬಹಳ ಕಾಳಜಿ. ಒಳ್ಳೆಯ ಮಕ್ಕಳಿಗೆ ಸಂತೋಷ ಕೊಡು, ಒಳ್ಳೆಯ ಮಕ್ಕಳಿಗೆ ಸಂತೋಷ ಕೊಡು ಅಂತ. ಕೆಟ್ಟ ಮಕ್ಕಳಿದ್ದಾರೆ, ಅವರಿಗೆ ದುರ್ಗತಿ ಕೊಡೋದು ಇದ್ದೇ ಇದೆ, ಅದನ್ನು ಅವಳು ಕೇಳ್ಕೊಡೋದಿಲ್ಲ, ಅದನ್ನು ಹೇಳೋದೂ ಇಲ್ಲ. ತನ್ನ ಒಳ್ಳೆಯ ಮಕ್ಕಳಿಗೆ ಒಳ್ಳೇದು ಮಾಡಪ್ಪ ಅಂತ, ತನ್ನ ಒಳ್ಳೆಯ ಮಕ್ಕಳಿಗೆ ಒಳ್ಳೇದು ಮಾಡು ಅಂತ. ಅಫ್ಕೋರ್ಸ್ ಎಲ್ಲರೂ ಲಕ್ಷ್ಮೀನಾರಾಯಣರ ಮಕ್ಕಳೇ, ಇಲ್ಲ ಅಂತಲ್ಲ, ಆಯಿತಾ. ಆದರೆ ಯೋಗ್ಯತೆಯಲ್ಲಿ ಯಾರು ಒಳ್ಳೆಯವರಾಗಿದ್ದಾರೋ ಅವರನ್ನು ಸಂಧಿನು ಸಂಧಿನು, ಸಂತೋಷಪಡಿಸು. ಇಲ್ಲೂ ಅಷ್ಟೆ, ಸಂತೋಷಪಡಿಸುವ ವಿಚಾರದಲ್ಲಿ ಆಕೆಗೆ ತ್ವರೆ ಬೇಗನೆ ಮಾಡಪ್ಪ ದೇವರೇ, ಎಷ್ಟೆಷ್ಟು ಅನಾದಿ ಕಾಲದಿಂದ ಒದ್ದಾಡಿಕೊಂಡಿದ್ದಾರೆ ಈ ಜೀವಿಗಳೆಲ್ಲ, ಸೃಷ್ಟಿಗೆ ಬರಬೇಕು, ಸೃಷ್ಟಿಗೆ ಬಂದು ಸಾಧನೆ ಮಾಡಬೇಕು, ಸಾಧನೆ ಮಾಡಿ ಮೋಕ್ಷ ಪಡೆಯಬೇಕು ಅಂತ ಒದ್ದಾಡ್ತಾ ಇದ್ದಾರಪ್ಪ, ಅನಾದಿ ಕಾಲದಿಂದ ಕಾಯ್ತಾ ಇದ್ದಾರೆ. ಅದರಿಂದ ಆ ಕಾರ್ಯ ಬೇಗನೆ ಮಾಡು ಅಂತ ಹೇಳಿ ತ್ವರೆ ಅವಸರಗೊಳಿಸೋದಕ್ಕೋಸ್ಕರವಾಗಿ ಸಂಧಿನು ಸಂಧಿನು ಅಂತ ಹೇಳಿ ಎರಡೆರಡು ಬಾರಿ ಆ ಒಂದು ಶಬ್ದವನ್ನು ಏನು ಮಾಡ್ತಾ ಇದ್ದಾರೆ? ಸಂತೋಷಪಡಿಸು ಅಂತ. ಸಂಧಿನು ಅಂದರೆ ಧಿನು ಪ್ರೀತವು, ನಿನ್ನ ಆಶ್ರಿತರನ್ನು ಸಂತೋಷಪಡಿಸು. ಅದನ್ನೇ ಎರಡು ಸತಿ ಏನು ಕೇಳ್ಕೊಂಡ್ಲು ಅದರದ್ದೇನೆ ಆ ಒಂದು ಅವಸರ, ಅದನ್ನೇ ಪುನಃ ಮತ್ತೊಮ್ಮೆ ಹೇಳ್ತಾ ಇದ್ದಾಳೆ. ಇನ್ನೂ ಒಂದು ರೀತಿ ಸ್ಪಷ್ಟಪಡಿಸಿ ಹೇಳ್ತಾ ಇದ್ದಾಳೆ, ಮಾತೆ ಕ್ಷಣ ಅತ್ಯಗಾತ್. ದೇವರೇ, ಈ ವಿಚಾರದಲ್ಲಿ ಒಂದು ಕ್ಷಣವೂ ತಡ ಮಾಡಬೇಡ. ನೋಡ್ರಿ ಎಂಥ ಕಾಳಜಿ ಅಮ್ಮನಿಗೆ. ನಮ್ಮೆಲ್ಲರ ಅಮ್ಮ ಕಂಡ್ರೆ ಅವಳು ಎಷ್ಟು ಪ್ರೀತಿ ನಮ್ಮ ಮೇಲೆ. ದೇವರೇ, ಒಂದು ಕ್ಷಣವೂ ವಿಳಂಬ ಮಾಡಬೇಡ, ಬೇಗನೆ ಎದ್ಬಿಡಪ್ಪ. ಅಫ್ಕೋರ್ಸ್ ದೇವರು ಟೈಮಿಗೆ ಸರಿಯಾಗಿ ಎದ್ಬಿಡ್ತಾನೆ ರೀ. ಅಲ್ರಾಮು ಬೇಕಾಗಿಲ್ಲ, ಎಬ್ಸೋರು ಬೇಕಾಗಿಲ್ಲ, ಎದ್ಬಿಡ್ತಾನೆ ದೇವರು. ಆದರೆ ಈ ಅಮ್ಮನಿಗಿರೋ ಕಾಳಜಿ ನೋಡ್ರಿ, ನಮ್ಮಮ್ಮ ಲಕ್ಷ್ಮೀದೇವಿ ಅವಳಿಗೆ ಎಂಥ ಕಾಳಜಿ. ಅನಾದಿ ಕಾಲದಿಂದ ಸಂಸಾರದಲ್ಲಿ ಒದ್ದಾಡ್ತಾ ಇದ್ದಾರಪ್ಪ. ಒಂದಿಷ್ಟು ಗುಂಪು ಈ ಸೃಷ್ಟಿಗೆ ಬರಬೇಕು, ಸೃಷ್ಟಿಗೆ ಬಂದು ಸಾಧನೆ ಶರೀರ ಪಡೆದು ಸಾಧನೆ ಮಾಡಿ ಸದ್ಗತಿಯನ್ನು ಪಡೆದು ಅವರು ತಮ್ಮ ಸುಖ ಸಂತೋಷವನ್ನು ಅನುಭವಿಸಬೇಕು. ಅದಕ್ಕೆ ದೇವರೇ ಇನ್ನೂ ತಡ ಮಾಡಬೇಡ ಅಂತ ಅಂತಹ ಒಂದು ವಿಶೇಷವಾದ ನಮ್ಮೆಲ್ಲ ಜೀವಿಗಳ ಬಗ್ಗೆ, ತನ್ನ ಮಕ್ಕಳ ಬಗ್ಗೆ ವಿಶೇಷವಾದ ಕಾಳಜಿ ಆ ತಾಯಿಗೆ. ತುಂಬ ಕನ್ಸರ್ನ್ ತನ್ನೆಲ್ಲ ಮಕ್ಕಳ ಬಗ್ಗೆ ಅವಳು ಪಡ್ಕೊಂಡಿದ್ದಾಳೆ ತನ್ನ ಹೃದಯದಲ್ಲಿ. ಅದಕ್ಕೋಸ್ಕರವಾಗಿ ಹೇಳ್ತಾಳೆ, ಮಾತೇ ಕ್ಷಣ ಅತ್ಯಗಾತ್. ಒಂದು ಕ್ಷಣವೂ ಕೂಡ ವಿಳಂಬ ಆಗೋದು ಬೇಡ ದೇವರೇ, ಒಂದು ಕ್ಷಣವೂ ವಿಳಂಬ ಆಗೋದು ಬೇಡ ಅಂತ. ಹೀಗೆ ಎಷ್ಟು ಚೆನ್ನಾಗಿದೆ ಶಾಂಡಿಲ್ಯ ಶ್ರುತಿ. ಮೂಲಶ್ರುತಿಯೂ ಅಷ್ಟೇ ಅದ್ಭುತವಾಗಿದೆ. ಆ ಮೂಲಶ್ರುತಿಯನ್ನು ಏನು ಸೆರೆ ಹಿಡಿದಿದ್ದಾರೆ ವ್ಯಾಸರು, ಅದೂ ಕೂಡ ಅಷ್ಟೇ ಅದ್ಭುತವಾಗಿದೆ. ಹೀಗೆ ಈ ಒಂದು ಮೊದಲನೆಯ ಶ್ರುತಿಯಲ್ಲಿ ಜೀವಿ ಅಂದರೆ ಏನು ಅಲ್ವಾ, ಅವನು ತನ್ನಲ್ಲಿ ಎಲ್ಲವನ್ನ ಇಟ್ಕೊಂಡಿದ್ದರೂ ಕೂಡ ಅನುಭವಿಸಲಾರದ ದುಸ್ಥಿತಿಯಲ್ಲಿ ಇದ್ದಾನೆ. ದೇವರು ಏನು ಮಾಡ್ತಾ ಇದ್ದಾನೆ? ದೇವರೇ ತನ್ನ ಇಚ್ಛೆಯಂತೆ ಏನು ಮಾಡಿದ್ದಾನೆ? ಅನಾದಿ ಕಾಲದಿಂದ ಜೀವಾಚ್ಛಾದಕ ಪರಮಾಚ್ಛಾದಕದ ಮೂಲಕವಾಗಿ ಅವನನ್ನು ಒಂದು ರೀತಿ ಇದು ಅನುಭವಿಸದೇ ಇದ್ದ ಹಾಗೆ ಮಾಡಿದ್ದಾನೆ.
ಪುನಃ ಸೃಷ್ಟಿಗೆ ಬಂದಾಗ ಆ ದೇವರೇ ಸಾಧನೆ ಮಾಡಿಸಿ ಜೀವಾಚ್ಛಾದಕ ಪರಮಾಚ್ಛಾದಕವನ್ನು ದೂರ ಮಾಡಿ ಅವನು ಏನು ಮಾಡಬೇಕು, ಮೋಕ್ಷವನ್ನು ಕರುಣಿಸಬೇಕು ಹೇಳಿ ಜೀವಿಗಳ ಸ್ವರೂಪದ ಚಿಂತನೆ, ದೇವರ ಸ್ವರೂಪದ ಚಿಂತನೆ. ದೇವರಿಗೆ ಜೀವಿಗಳಂತೆ ಯಾವುದಿಲ್ಲ, ಆಚ್ಛಾದನ ಯಾವುದೂ ಇಲ್ಲ, ಅವನನ್ನು ಮುಚ್ಚಿ ಹಾಕಿದ್ದು ಯಾವುದೂ ಇಲ್ಲ. ಅವನು ಸಮವೃದ್ಧ ಭಗಃ ಆಯಿತಾ ಅಂತ ಹೇಳಿ ಹೀಗೆ ದೇವರ ಸ್ವರೂಪವನ್ನು ನಮ್ಮ ಮುಂದೆ ಇಡ್ತಾ ಇದೆ, ಜೀವಿಗಳ ಸ್ವರೂಪವನ್ನು ನಮ್ಮ ಮುಂದೆ ಇಡ್ತಾ ಇದೆ. ಜೀವಿಗಳು ಅದಕ್ಕೋಸ್ಕರವಾಗಿ ಯಾವ ರೀತಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು ಅನ್ನೋದನ್ನು ಅಮ್ಮ ಹೇಳ್ಕೊಡ್ತಾ ಇದ್ದಾಳೆ. ನಾವು ಕೂಡ ಬೆಳಗ್ಗಿನ ಹೊತ್ತು ಎದ್ದ ಕೂಡಲೇ ದೇವರ ಹತ್ರ ಕೇಳ್ಕೋಬೇಕು. ನಮ್ಮ ಸೃಷ್ಟಿ ಅಂದರೆ ದಿನ ಬೆಳಗಾದರೆ ನಮಗೆ ಸೃಷ್ಟಿಯಾಗುತ್ತೆ. ರಾತ್ರಿ ಮಲಗಿದವರು ಬೆಳಗ್ಗೆ ಎದ್ವಿ ಅಂದರೆ ನಮಗೊಂದು ಸೃಷ್ಟಿಯಾಯಿತು ಆಯಿತಾ. ಆ ಸೃಷ್ಟಿಯಾದ ಕೂಡ ದೇವ್ರ ಹತ್ರ ಕೇಳ್ಕೊಳ್ಬೇಕು. ಏನಂತ ಕೇಳ್ಕೊಳ್ಬೇಕು? ಜಯ ಜಯ ಜಹಿ ಅಜಾಂ ಅಜಿತ ಅಂತ ದೇವ್ರ ಹತ್ರ ಕೇಳ್ಕೋಬೇಕು. ದೇವರೇ ಹುಟ್ಟಿಸ್ಬಿಟ್ಟಿದ್ದಿ, ಒಂದು ದಿನ ಬೆಳಗ್ಗೆ ಆಯಿತು, ಸುಪ್ರಭಾತ ಆಗಬೇಕು ಅಂತಿದ್ದರೆ ಜೀವಾಚ್ಛಾದಕ ಹೋಗಬೇಕು, ಪರಮಾಚ್ಛಾದಕ ಹೋಗಬೇಕು, ಅದಕ್ಕೆ ಬೇಕಾದ ಕಾರ್ಯ ಆಗಬೇಕು. ದೇವರೇ ಅದನ್ನು ಮಾಡು, ದೇವರೇ ಅದನ್ನು ಮಾಡು ಅಂತ ನಾವು ಪ್ರತಿನಿತ್ಯವೂ ಮಾಡಬೇಕಾಗಿರ್ತಕ್ಕಂಥ ಪ್ರಾರ್ಥನೆ. ಅದ್ಭುತವಾದ ಚಿಂತನೆ ಇದೆ. ಸ್ವಾರಸ್ಯ ಅಂದರೆ ಸಮಾಸ್ವ, ವ್ಯಾಸ್ವ, ಪ್ರಚರ, ವಿಚಾರ ಅಂತ ಎಲ್ಲ ಪದಗಳು ಬಂತು ನೋಡಿ, ಎಲ್ಲ ಒಂದೊಂದು ಚಿಂತನೆ ಬಂತು. ಒಟ್ಟು ಟೋಟಲಿ ನಮಗೇನು ಗೊತ್ತಾಗತ್ತೆ ಅಂದರೆ, ದೇವರು ಅನೇಕ ರೂಪಗಳಿಂದ, ಅನಂತ ರೂಪಗಳಿಂದ, ಜೊತೆಗೆ ತನ್ನ ದೇವತೆಗಳು ಕೈ ಕೆಳಗೆ ಬರ್ತಕ್ಕಂಥ ಬೇರೆಯವರು, ಅವರೆಲ್ಲರ ಮೂಲಕವಾಗಿ ಬೇರೆ ಸಾಮಾನ್ಯ ಜೀವಿಗಳನ್ನು ಸಾಧನೆಯ ದಾರಿಯಲ್ಲಿ ಕರ್ಕೊಂಡು ಹೋಗೋದು. ಎಷ್ಟು ಜನ ಜೀವಿಗಳು ಸಾಧನೆಯ ದಾರಿಯಲ್ಲಿ ಬರೋರು, ಅವರು ಲೆಕ್ಕವಿಲ್ಲದಷ್ಟು ಇದ್ದಾರೆ. ಅವರೆಲ್ಲ ಸಾಮಾನ್ಯ ಜೀವಿಗಳು. ದೇವತೆಗಳು ಚಿಂತನೆ ಮಾಡಿದಾಗ ಅದರಲ್ಲಿ ನಾವು ಚಿಂತನೆ ಮಾಡ್ತಕ್ಕಂತಹ ಯಾರೋ ತಾರತಮ್ಯ ಕಕ್ಷೆಯಲ್ಲಿ ಬರ್ತಕ್ಕಂಥವ್ರು ಒಂದಿಷ್ಟು ಜನ ಬರ್ತಾರೆ. ಅವರು ಕೂಡ ಏನು ಜಾಸ್ತಿ ಇಲ್ಲ ಆಯಿತಾ. 32ನೇ ಕಕ್ಷೆಯಿಂದ ಅಂತ ಪ್ರಾರಂಭ ಮಾಡಿಕೊಂಡಾಗ ಬರ್ತಾರೆ. ಆದರೆ ಅದರಲ್ಲೇ ಅನಾಖ್ಯಾತ ದೇವತೆಗಳು ಅಂತ ಹೇಳಿಬಿಡ್ತಾರೆ, ಎಲ್ಲರನ್ನೂ ಸೇರಿಸ್ಬಿಡ್ತಾರೆ. ಹೆಸರು ಹೇಳದೇ ಇರುವ ದೇವತೆಗಳು ಅಂತ. ಎಷ್ಟು ಜನ ಆದರೂ ಎಲ್ಲ ದೇವತೆಗಳನ್ನು ಒಟ್ಟಿಗೆ ಸೇರಿಸ್ಕೊಂಡ್ರು ಕೂಡ 9 ಕೋಟಿ ದೇವತೆಗಳು. ನವಕೋಟ್ಯೋಹಿ ದೇವಾನಾಂ ಅಂತ ಆಚಾರ್ಯ ಹೇಳ್ತಕ್ಕಂಥ ಮಾತು. 9 ಕೋಟಿ ದೇವತೆಗಳು, ಒಟ್ಟು ದೇವತೆಗಳು ಅಂದರೆ 9 ಕೋಟಿ. ಇಷ್ಟಾಯಿತು. ಇಷ್ಟು ಜನ ದೇವತೆಗಳ ಮೂಲಕ ತಾನು ಅನೇಕ ರೂಪಗಳನ್ನು ತಾಳಿ ಉಳಿದ ಎಲ್ಲ ಜೀವಿಗಳನ್ನು ಸಾಧನ ಶರೀರ ಕೊಟ್ಟು ಸಾಧನೆ ಮಾಡಿಸ್ತಾ ಇದ್ದಾನೆ ದೇವರು. ಮಾಡಿಸಿ ನಮ್ಮನ್ನು ನಮಗೆ ಯೋಗ್ಯವಾದ ಗತಿಯನ್ನು ಕೊಡ್ತಾನೆ. ದೇವರ ಒಂದು ದೊಡ್ಡ ಕಾರುಣ್ಯ ನೋಡ್ರಿ. ನಮಗೇನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ಸೃಷ್ಟಿಗೆ ತಂದದ್ದೇ ದೇವರ ದೊಡ್ಡ ಕಾರುಣ್ಯ. ನಮ್ಮನ್ನು ಸೃಷ್ಟಿಗೇ ದೇವರು ತರಲಿಲ್ಲ ಅಂದರೆ ನಾವು ಏನು ಮಾಡ್ತಾ ಇದ್ವಿ? ಆ ಸೃಷ್ಟಿಗೆ ತಂದ ಮೇಲೆ ಸ್ಥಿತಿ, ಅದು ಅನಿರುದ್ಧ ರೂಪದಿಂದ, ಜೊತೆಗೆ ಬೇರೆ ಬೇರೆ ರೂಪಗಳಿಂದ ಒಂದು ದೇಹವನ್ನು ಕೊಟ್ಟ ಮೇಲೆ ಆ ದೇಹದಲ್ಲಿ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ವಿಧವಾದ ಮನಸ್ಸು, ಪಂಚಭೂತಗಳು, ಇದೆಲ್ಲ 25 ಬಂತು. ಇದೆಲ್ಲದಕ್ಕೂ ತಾನು 25 ರೂಪಗಳಿಂದ ಒಳಗಡೆ ಕೂತ್ಕೊಳ್ಳೋದು. ಇಲ್ಲಿ ಎಷ್ಟು ನರನಾಡಿಗಳಿದೆಯೋ ಅಷ್ಟು ನರನಾಡಿಗಳಲ್ಲಿ ಅಷ್ಟೇ ರೂಪಗಳಿಂದ ಕೂತ್ಕೊಳ್ಳೋದು. ಇಡೀ ದೇಹದಲ್ಲಿ ತುಂಬಿಕೊಳ್ಳೋದು, ಆಮೇಲೆ ಬ್ರಹ್ಮಾಂಡದಲ್ಲಿ ತುಂಬಿಕೊಳ್ಳೋದು. ಎಷ್ಟೆಷ್ಟು ರೂಪ. ಇದೆಲ್ಲ ದೇವರು ಯಾಕೆ ಮಾಡ್ತಾನೆ? ಅವನಿಗೋಸ್ಕರ ಬೇಕಾಗಿ ಏನಾದರೂ ಮಾಡಬೇಕಾಗಿದ್ದ? ಏನೂ ಇಲ್ಲ. ಎಲ್ಲ ನಮಗೋಸ್ಕರ ಮಾಡ್ತಾ ಇದ್ದಾನೆ. ಮಹಾಕಾರುಣ್ಯ ದೇವರಿಗೆ. ಸೃಷ್ಟಿ ಪ್ರಾರಂಭ ಮಾಡೋದರಿಂದ ಹಿಡಿದುಕೊಂಡು ಮೋಕ್ಷ ಕೊಡೋವರೆಗೆ, ಮೋಕ್ಷ ಕೊಟ್ಟ ಮೇಲೂ ಕೂಡ ಬಿಂಬರೂಪಿಯಾಗಿ ನಿಂತ್ಕೊಂಡು ನಮ್ಮ ಸಂತೋಷವನ್ನು ನಮಗೆ ಉಣಬಡಿಸ್ತಾ ಇದ್ದಾನಲ್ಲ ದೇವರು. ಆ ದೇವರ ಮಹಾಕಾರುಣ್ಯವನ್ನು ನಾವು ಏನು ಮಾಡಿ ಅವನಿಗೆ ಬೇರೆ ಏನಾದರೂ ಕೃತಜ್ಞತೆ ಹೇಳೋದು ಅಂದರೆ ಏನು ಕೃತಜ್ಞತೆ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯನಾ? ಇಲ್ಲವೇ ಇಲ್ಲ. ನೋಡಿ, ಇದೆಲ್ಲ ಒಂದು ಸ್ವಾರಸ್ಯ. ದೇವರಿಲ್ಲದೆ ಏನೂ ನಡೆಯಲ್ಲ ಅನ್ನೋದು ಬಹಳ ಮುಖ್ಯವಾಗಿ ಆಯಿತಾ. ಅದಾದ ಮೇಲೆ ನಮ್ಮ ಪಾಲಿಗಂತೂ ಬೇರೆ ಪ್ರಾಣದೇವರು ಬೇಕು, ಬ್ರಹ್ಮದೇವರು ಬೇಕು, ಅದಾದ ಮೇಲೆ ಬೇರೆ ತತ್ವದೇವತೆಗಳು ಬೇಕು. ಇದೆಲ್ಲ ಒಂದೊಂದು ಹಂತ ಆಯಿತಾ. ಮತ್ತೆ ನಮ್ಮನ್ನು ಆಟ ಆಡಿಸ್ಲಿಕ್ಕೋಸ್ಕರವಾಗಿ ದೇವರು ಇನ್ನೊಂದಿಷ್ಟು ಜನ ಕಳಿಸ್ಕೊಡ್ತಾನೆ. ಯಾರು? ಆ ಸ್ತ್ರೀ ಶಕ್ತಿಗಳು. ಅವರಿಗೂ ಒಂದು ಸಾಧನೆ ಆಗಬೇಕು, ನಮ್ಮ ಒಂದು ಸಾಧನೆಯ ಪರೀಕ್ಷೆ ಆಗಬೇಕು. ಅದಕ್ಕೋಸ್ಕರವಾಗಿ ಅವರೂ ಕೂಡ ಬರ್ತಾರೆ ಈ ಸೃಷ್ಟಿಯಲ್ಲಿ. ಹೀಗೆ ದೇವರು ಇಷ್ಟೆಲ್ಲ ಮಾಡಿ ನಮ್ಮನ್ನು ಕಡೆಗೆ ಸಾಧನೆ ಮಾಡಿಸಿ ಕರ್ಕೊಂಡು ಹೋಗ್ತಾನೆ.
ಇಲ್ಲಿ ನಮ್ಮ ಪಾತ್ರ ಎಷ್ಟು ಅಂತ ನೋಡಿದ್ರೆ ಬಹಳ ನಗಣ್ಯ. ನಾವು ಸಾಧನೆ ಮಾಡ್ತೀವಿ ಅಂತ ಲೆಕ್ಕಕ್ಕೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಸಾಧನೆಯಲ್ಲಿ ಉಳಿದವರ ಪಾತ್ರನೇ ಜಾಸ್ತಿ. ಯಾರು? ತತ್ವದೇವತೆಗಳ ಪಾತ್ರ, ಪ್ರಾಣದೇವರ ಪಾತ್ರ, ಇನ್ನೊಂದು ಕಡೆಯಿಂದ ನಮ್ಮ ಸಾಧನೆಯನ್ನು ಕೆಡಿಸಲಿಕ್ಕೆ ಬರ್ತಕ್ಕಂತಹ ಆಸುರಿ ಶಕ್ತಿಗಳ ಪಾತ್ರ, ಮೇಲೆ ಸರ್ವೋತ್ತಮರಾಗಿರ್ತಕ್ಕಂತಹ ನಾರಾಯಣ, ಅವನ ಮಡದಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ, ಇವರೆಲ್ಲರ ಪಾತ್ರವೇ ಜಾಸ್ತಿ. ನಮ್ಮದು ನೋಡಿದ್ರೆ ನಗಣ್ಯವಾದ ಪಾತ್ರ. ಆದರೆ ದೇವರು ತಾನು ಅಷ್ಟೆಲ್ಲ ಪಾತ್ರಗಳನ್ನು ತಾಳಿ ದೇವತಾ ರೂಪಗಳನ್ನು ಸೃಷ್ಟಿ ಮಾಡಿ ಅವರೆಲ್ಲರ ಮೂಲಕವಾಗಿ ಸೃಷ್ಟಿ ಮಾಡಿ ಫಲವನ್ನು ನಮಗೆ ಕೊಡ್ತಾನೆ ದೇವರು ಅನ್ನೋದೇ ಬಹಳ ವಿಶಿಷ್ಟವಾದ ಚಿಂತನೆ ಇಲ್ಲಿ ಬರ್ತಕ್ಕಂಥದ್ದು. ಇದು ನೀವೆಲ್ಲ ನೋಡ್ಬೋದು. ಇವತ್ತಂತೂ ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅಲ್ಲಿ ಎಕ್ಸಾಮ್ ಅಂತ ಒಂದು ಇದೆ ನೋಡ್ರಿ, ಯಪ್ಪ, ದೊಡ್ಡ ತಲೆನೋವಿನ ವಿಚಾರ ರೀ. ದೊಡ್ಡ ತಲೆನೋವೇ ಒಂದು ರೀತಿ ಎಕ್ಸಾಮ್ ಅಂತ ಹೇಳಿ, ಆಯಿತಾ. ಅದರಲ್ಲೂ SLC 10th ಸ್ಟ್ಯಾಂಡರ್ಡು ಅಂತ ಎಲ್ಲ ಬಂದುಬಿಟ್ರೆ, ಆಮೇಲೆ CET ಇದೆಲ್ಲ ಬಂದುಬಿಟ್ರಂತೂ ಕೇಳೋ ಹಾಗೇ ಇಲ್ಲ. ಮೊದಲು ಒಂದರ ಪ್ರಾರಂಭ ಮಾಡಿಕೊಂಡು ಎಕ್ಸಾಮು ಅಂತ ಹೇಳಿದ್ರು ಕೂಡ ಆ ಎಕ್ಸಾಮ್ನಲ್ಲಿ ಕಾರ್ಯಗಳೆಲ್ಲ ಮಾಡೋರು ಯಾರು ಅಂತ. ಮಗು ಮೊದಲನೇ ಕ್ಲಾಸಿಂದ ಬಂದಾಗಿಂದ ಅಲ್ಲೆಲ್ಲ ನೋಡಿದರೆ, ಆಮೇಲೆ SLCಗೆ ಬಂದಾಗಲೂ ಕೂಡ ಅಪ್ಪ ಅಮ್ಮನ ಪಾತ್ರನೇ ದೊಡ್ಡದು ನೋಡಿ. ಒಂದು ಕಡೆಯಿಂದ ಗುರುಗಳು ಹೇಳಿಕೊಡಬೇಕಾದವರು, ಆಮೇಲಿಂದ ಟ್ಯೂಷನ್ನಿಗೆ ಹೋಗ್ತಾರೆ, ಆ ಟ್ಯೂಷನ್ನಲ್ಲಿ ಹೇಳಿಕೊಡಬೇಕಾದವರು, ಆಯಿತಾ, ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಇವರನ್ನು ಬೆಳಗ್ಗೆ ಎಬ್ಸೋದು, ಎಬ್ಸಿ ಟೀ ಮಾಡಿಕೊಡೋದು, ಆಯಿತಾ, ಅವ್ರ ಜೊತೆಗೆ ಕೂತ್ಕೊಂಡು ಇವರು ಹೇಳ್ಕೊಡೋದು, ಅವರಿಗೆ ಅವ್ರ ಹತ್ರ ಪ್ರಶ್ನೆ ಕೇಳೋದು, ಉತ್ತರ ತಿಳ್ಕೊಳ್ಳೋದು, ಅವ್ರ ಕೈಲಿ ಬರೆಸೋದು, ಇದೆಲ್ಲ ಅಪ್ಪ ಅಮ್ಮನ ಕೆಲಸ. ಕೆಲವು ಸರ್ತಿ ಹಾಗೆ ನೋಡ್ತಾ ಇದ್ರೆ ನಮಗನ್ಸುತ್ತೆ ಎಕ್ಸಾಮ್ ಯಾರಿಗೆ, ಮಕ್ಕಳಿಗೋ ಅಪ್ಪ ಅಮ್ಮನಿಗೋ ಅನ್ನೋಷ್ಟು ಅಪ್ಪ ಅಮ್ಮ ಆ ಮಕ್ಕಳ ಎಕ್ಸಾಮ್ ಬಗ್ಗೆ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಎಕ್ಸಾಮ್ ಬರೀಬೇಕಾದವ್ರು ಯಾರು ಅಂತ ಅಪ್ಪ ಅಮ್ಮ ಬರೀಲಿಕ್ಕಾಗಲ್ಲ, ಆಯಿತಾ. ಎಕ್ಸಾಮ್ ಬರೀಬೇಕಾದ ಯಾರಪ್ಪ ಅಂದರೆ ಮಕ್ಕಳೇ. ಆಮೇಲೆ ಎಕ್ಸಾಮ್ ಪಾಸಾಗೋದು ಯಾರು? ಮಕ್ಕಳೇ. ಫಲ ಯಾರಿಗೆ ಅಂದರೆ ಮುಖ್ಯವಾಗಿ ಅದು ಕೂಡ ಮಕ್ಕಳಿಗೆ. ಇದು ಅದೇ ಕಥೆ ರೀ. ಯಾವ ರೀತಿ ಅಪ್ಪ ಅಮ್ಮನೇ ಎಲ್ಲ ಸೇರಿಕೊಂಡು ಎಕ್ಸಾಮ್ನಲ್ಲಿ ವಿಶೇಷವಾಗಿ ಸಹಾಯ ಮಾಡ್ತಾರೆ, ಅವನಿಗೆ ಎಲ್ಲ ರೀತಿಯಲ್ಲಿ ಮೊದಲಿಂದಲೂ ಹೇಳ್ಕೊಡ್ತಾ ಬರ್ತಾರೆ, ಮಾರ್ಗದರ್ಶನ ಮಾಡ್ತಾ ಬರ್ತಾರೆ, ತಿಳಿಸ್ತಾ ಬರ್ತಾರೆ. ಜೊತೆಗೆ ತಮಗೆ ಗೊತ್ತಿಲ್ಲದೆ ಇದ್ದನ್ನು ಗುರುಗಳ ಮೂಲಕವಾಗಿ ವಿಶೇಷವಾದ ಜ್ಞಾನ ಬರೋ ಹಾಗೆ, ಟ್ಯೂಷನ್ ಮೂಲಕವಾಗಿ ವಿಶೇಷವಾದ ಜ್ಞಾನ ಬರೋ ಹಾಗೆ ಎಲ್ಲ ಮಾಡ್ತಾರೆ, ಆಯಿತಾ. ಆಮೇಲೆ ಪರೀಕ್ಷೆ ಕೂತ್ಕೊಂಡು ಇವನು ಪಾಸಾಗಬೇಕು, ಲೆಕ್ಕಾಚಾರ ಇರೋದು ಹಾಗೆ. ದೇವರು ಹಾಗೆ ನಮ್ಮನ್ನು ಈ ಭೂಮಿಗೆ ಕಳಿಸಿ ತಗೊಂಬಂದಿದ್ದಾನಲ್ಲ, ಎಕ್ಸಾಮ್ ಬರೀಲಿಕ್ಕೆ ಕರ್ಕೊಂಬಂದುಬಿಟ್ಟಿದ್ದಾನ್ರಿ. ಎಕ್ಸಾಮ್ ನಮ್ಮ ಬದುಕಿನ ದೊಡ್ಡ ಎಕ್ಸಾಮ್, ಅದನ್ನು ಬರೀಲಿಕ್ಕೆ ಕರ್ಕೊಂಬಿಟ್ಟಿದ್ದಾನೆ. ಆ ಮುಕ್ತಿಗೆ ಹೋಗಬೇಕು ಅಂತಿದ್ದರೆ ಈ ಎಕ್ಸಾಮ್ ಪಾಸಾಗಬೇಕು. ದೇವರನ್ನು ಕಾಣೋದೇ ದೊಡ್ಡ ಎಕ್ಸಾಮ್, ಅದು ಪಾಸಾಗಬೇಕು. ನಮ್ಮ ಕೈಲಿ ಆಗಲ್ಲ ರೀ. ನಮ್ಮ ಕೈಲಿ ಏನಾಗುತ್ತೆ? ಏನೂ ಆಗಲ್ಲ. ಯಾಕೆಂದರೆ ಸಾಧನೆ ಮಾಡಬೇಕು ತಾನೆ. ಸಾಧನೆ ಮಾಡಿದ ಮೇಲೆ ಅಲ್ಲಿಗೆ ಹೋಗೋ ವಿಚಾರ. ಸಾಧನೆ ಮಾಡಬೇಕು ಅಂದರೆ ಎಕ್ಸಾಮಿಗೆಲ್ಲ ಓದಬೇಕು, ಎಕ್ಸಾಮಿಗೆಲ್ಲ ತಿಳ್ಕೋಬೇಕು, ಅದೆಲ್ಲ ಅರ್ಥ ಮಾಡ್ಕೋಬೇಕು. ಹಾಗೆ ಇಲ್ಲೂ ಕೂಡ ಗುರುಗಳ ಮೂಲಕವಾಗಿ ವೇದಶಾಸ್ತ್ರದ ವಿಚಾರಗಳನ್ನು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ನಮ್ಗೆ ಸಾಧ್ಯವಿಲ್ಲ. ದೇವರೇನು ಮಾಡ್ತಾನೆ? ಮೊದಲು ಸ್ಥೂಲ ಶರೀರ ಕೊಡ್ತಾನೆ ನಮಗೆ, ಆಮೇಲಿಂದ ಬೇಕಾದ ಗುರುಗಳನ್ನು ಒದಗಿಸ್ಕೊಡ್ತಾನೆ. ಅಷ್ಟರಲ್ಲೂ ಸಾಲದು. ಸ್ಥೂಲ ಶರೀರ ಕೊಟ್ಕೊಳ್ಳು ನಮಗೆ ನಮ್ಮ ಕೈಯಲ್ಲಿ ಮಾಡ್ಕೊಳ್ಳಿಕ್ಕಾಗಲ್ಲ. ದೇವತೆಗಳನ್ನು ಕಳಿಸ್ತಾನೆ, ದೇವತೆಗಳೇ ಒಳಗೆ ಕೂತ್ಕೊಂಡು ಇವರಿಗೆ ಪ್ರೇರಣೆ ಮಾಡಿ ತಾಕತ್ತು ಕೊಡಿ ಅಂತ. ಅಷ್ಟೂ ಸಾಲದು, ತಾನೇ ಒಂದೊಂದು ರೂಪದಿಂದ ಒಳಗಡೆ ಬಂದು ಕೂತ್ಕೊತಾನೆ. ಆಮೇಲಿಂದ ಗುರುಗಳನ್ನು ಕಳಿಸ್ಕೊಡ್ತಾನೆ, ಗುರುಗಳ ಒಳಗೂ ತಾನು ಒಂದೊಂದು ರೂಪದಿಂದ ಕೂತ್ಕೊತಾನೆ. ನಮಗೆ ಅರ್ಥ ಆಗೋದಿಲ್ಲ, ನಮ್ಮ ಬುದ್ಧಿಯಲ್ಲಿ ಬಂದು ಒಂದೊಂದು ರೂಪದಿಂದ ಕೊಡ್ತಾನೆ. ಸಾಧನೆ ಮಾಡಬೇಕು, ನಮ್ಮ ಕೈಲಿ ಆಗಲ್ಲ, ನಮಗೆ ಪ್ರೇರಣೆ ಕೊಟ್ಟು ತಾನೇ ಒಳಗಡೆ ಕೂತ್ಕೊಂಡು ನಮ್ಮನ್ನು ಎಬ್ಸಿ ನಮ್ಮ ಕೈಲಿ ಸಾಧನೆ ಮಾಡಿಸ್ತಾ ಬರ್ತಾನೆ. ಇದು ಒಂದು ರೀತಿಯಿಂದ ದೇವರು ಎಷ್ಟೆಷ್ಟು ರೂಪಗಳಿಂದ ಈ ದೇಹದಲ್ಲಿ ಕಾರ್ಯ ಮಾಡ್ತಾನೆ, ಪಿಂಡಾಂಡದಲ್ಲಿ ಕಾರ್ಯ ಮಾಡ್ತಾನೆ, ಬ್ರಹ್ಮಾಂಡದಲ್ಲಿ ಕಾರ್ಯ ಮಾಡ್ತಾನೆ ಅಂದರೆ, ನಮ್ಮ ಅಪ್ಪ ಅಮ್ಮಂದ್ರೆಲ್ಲ ಮಕ್ಕಳನ್ನು ಎಕ್ಸಾಮಿಗೆ ರೆಡಿ ಮಾಡಲಿಕ್ಕೆ ಯಾವ ರೀತಿ ಒದ್ದಾಡ್ತಾರೋ, ಅಫ್ಕೋರ್ಸ್ ಅಪ್ಪ ಅಮ್ಮ ಒದ್ದಾಡೋದು, ದೇವರು ಒದ್ದಾಡಲ್ಲ. ಆದರೆ ಅದಕ್ಕಿಂತಲೂ ಹೆಚ್ಚಿನ ರೂಪಗಳಿಂದ, ಅಪ್ಪ ಅಮ್ಮನಿಗಿಂತಲೂ ಹೆಚ್ಚೆಚ್ಚಿನ ರೂಪಗಳನ್ನು ತಾಳಿ
ಜೀವಿಗಳ ಮೇಲೆ ಕಾರುಣ್ಯದಿಂದ ಅವರನ್ನು ಎಕ್ಸಾಮ್ಗೆ ತಯಾರು ಮಾಡ್ತಾ ಬರ್ತಾನೆ. ಆದರೆ ಒಂದು ವಿಚಾರ ನೆಟ್ಬಿಟ್ಕೋಬೇಕು. ಏನು ಅಂತ ಬಂದಾಗ ಎಕ್ಸಾಮ್ಗೆ ಕಡೆಗೆ ಕೂತ್ಕೊಳ್ಬೇಕಾದವರು ಮಕ್ಕಳೇನೆ. ಹಾಗೆ ಇಲ್ಲೂ ಕೂಡ ಎಕ್ಸಾಮಿಗೆ ಕೂತ್ಕೊಳ್ಬೇಕಾದವರು ನಾವೇ. ಆದರೆ ನಮ್ಮದೇ ಆದ ಒಂದು ಪ್ರಯತ್ನ ಅಂತಿರುತ್ತೆ. ಗುರುಗಳು ಹೇಳ್ಕೊಳ್ಬೋದು, ಅಪ್ಪ ಅಮ್ಮ ನಮ್ಗೆ ಉಪದೇಶ ಮಾಡ್ಬೋದು, ಅಪ್ಪ ಅಮ್ಮ ಬೆಳಗ್ಗೆ ಎಬ್ಬಿಸ್ಬೋದು, ಎಲ್ಲ ಮಾಡ್ಬೋದು. ಆದರೆ ಹೇಳಬೇಕಾದವರು ನಾವು, ಓದಬೇಕಾದವರು ನಾವು, ಪರೀಕ್ಷೆಗೆ ಹೋಗಿ ಬರೆಯಬೇಕಾದವರು ನಾವು. ಆಮೇಲಿಂದ ನಮ್ಮ ಹೆಸರಿಗೇನೇ ಸರ್ಟಿಫಿಕೇಟ್ ಬರೋದು, ಆಯಿತಾ? ಆ ಸರ್ಟಿಫಿಕೇಟ್ನ ಉಪಯೋಗವೂ ಕೂಡ ಕೆಲಸ ಪಡೆಯೋದ್ರಿಂದ, ದುಡ್ಡು ಕಾಸು ಸಂಪಾದನೆ ಮಾಡೋದ್ರಿಂದ ನಾವೇ ಪಡೆಯೋದು. ಹಾಗೆ ದೇವರು ಇದೆಲ್ಲ ಮಾಡ್ತಾನೆ. ಮಾಡಿ ಏನು ಮಾಡ್ತಾನೆ? ಎಲ್ಲದಕ್ಕೂ ಮಾಡಿದಾಗ ಎಬ್ಬಿಸ್ತಾನೆ, ಎಲ್ಲ ಮಾಡ್ತಾನೆ. ನಮ್ಮದೊಂದು ಪ್ರಯತ್ನ ಅಂತಿರ್ಬೇಕ್ರಿ. ದೇವರು ಅನೇಕ ರೂಪಗಳಿಂದ ಎಲ್ಲ ಅನುಗ್ರಹ ಮಾಡ್ತಾಯಿದ್ರು. ನಮ್ಮ ಪ್ರಯತ್ನ ಅಂತೊಂದು ಇರಲೇಬೇಕು. ದೇವರ ಅನುಗ್ರಹ ಬೇಕು, ಜೊತೆಗೆ ನಮ್ಮ ಪ್ರಯತ್ನ. ಹುಡುಗನ ಯಾವ ರೀತಿ ಎದ್ದು ಅವನು ಎಲ್ಲ ಓದೋದು ಎಲ್ಲ ಮಾಡೋ ಹಾಗೆ ಸಾಧನೆಯ ದಾರಿಯಲ್ಲಿ ನಮ್ಮ ಪ್ರಯತ್ನವೂ ಕೂಡ ನಮ್ಮದು ಇರಲೇಬೇಕು, ಬಹಳ ಮುಖ್ಯವಾಗಿ. ಯಾಕೆಂದರೆ ಇದು ಸಾಧನೆ ನಮಗೆ ಸಂಬಂಧಪಟ್ಟದ್ದು. ಸರ್ಟಿಫಿಕೇಟು ಅಪರೋಕ್ಷ ಜ್ಞಾನ ನಮಗೆ ಆಗ್ತಕ್ಕಂಥದ್ದು. ಆ ಅಪರೋಕ್ಷ ಜ್ಞಾನದ ಫಲ ಮೋಕ್ಷ ಅದು ನಮಗೆ ಆಗ್ತಕ್ಕಂಥದ್ದು. ದೇವರಿಗಾಗಲಿ ತತ್ವದೇವತೆಗಳಿಗಾಗಲಿ ಅದರಿಂದ ಏನು ಉಪಯೋಗ ಇಲ್ಲ. ತತ್ವದೇವತೆಗಳಿಗೆ ಅಪರೋಕ್ಷ ಜ್ಞಾನ ದೇವರ ಅನುಗ್ರಹದಿಂದ ಆಗಿಬಿಟ್ಟಿದೆ, ದೇವತೆಗಳಿಗೆಲ್ಲ ಆಗಿಬಿಟ್ಟಿದೆ. ಅವರು ನಮಗೆ ಮಾಡಿಸ್ತಾರೆ, ನಮ್ಮ ಕೈಲಿ ಕೆಲಸ ಮಾಡಿಸ್ತಾರೆ, ವಿಶೇಷವಾದ ಒಂದು ಪುಣ್ಯವನ್ನು ಪಡೆಯೋದಕ್ಕೋಸ್ಕರವಾಗಿ, ಮೋಕ್ಷದಲ್ಲಿ ಆನಂದಾಭಿವೃದ್ಧಿಗೋಸ್ಕರವಾಗಿ. ಆದರೆ ನಮ್ಮ ಮೇಲಿನ ಕರುಣೆಯಿಂದ ವಿಶೇಷವಾಗಿ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೋಸ್ಕರವಾಗಿ ಅವರು ಕಾರ್ಯ ಮಾಡ್ತಾರೆ. ಹೀಗಾಗಿ ನಮ್ಮ ಪಾತ್ರ ಅದು ಕೂಡ ಬಹಳ ಮುಖ್ಯ, ನಮ್ಮ ಪ್ರಯತ್ನವೂ ಕೂಡ ಮುಖ್ಯ. ಹೀಗೆ ದೇವರ ಮಹಾಕಾರುಣ್ಯ. ದೇವರಿಗಂತೂ ಇದರಿಂದ ಏನೇನೂ ಉಪಯೋಗವಿಲ್ಲ. ಇಲ್ಲಿ ಅಪ್ಪ ಅಮ್ಮಂದರಿಗಾದರೂ ಪರೀಕ್ಷೆಗೆ ನಮ್ಮನ್ನು ತಯಾರು ಮಾಡಿ, ಪರೀಕ್ಷೆ ಬರೆಸಿ, ನಮಗೆ ಸರ್ಟಿಫಿಕೇಟ್ ಕೊಡಿಸಿ, ನಮಗೆ ಒಳ್ಳೆಯ ಕೆಲಸ ಬಂದಾಗ ಎಲ್ಲೊಂದು ಕಡೆಯಿಂದ ಅಪ್ಪ ಅಮ್ಮನಿಗೆ ಒಂದು ರೀತಿ ಖುಷಿ ಇರುತ್ತೆ. ನಮ್ಮ ಮಕ್ಕಳು ದೊಡ್ಡ ಕೆಲಸ ಸೇರಿದ್ರು, ದೊಡ್ಡ ರೀತಿಯಲ್ಲಿ ಎಕ್ಸಾಮ್ ಪಾಸ್ ಆದರು, ಒಂದು ರೀತಿ ಒಂದು ಸಂತೋಷ. ಇನ್ನೊಂದರಿಂದ ನಮ್ಮನ್ನು ಮುಂದೆ ಮುಪ್ಪಿನ ಕಾಲದಲ್ಲಿ ಚೆನ್ನಾಗಿ ನೋಡ್ಕೋತಾರೆ. ಇದೆಲ್ಲ ಏನೋ ಒಂದು ಕಾರಣಗಳು ಇರಬಹುದು, ಸಂತೋಷಕ್ಕೆ ಕಾರಣ ಇರಬಹುದು, ಅಥವಾ ಬೇರೆ ಪ್ರಯೋಜನ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೋದು. ಆದರೆ ದೇವರಿಗಂತೂ ಯಾವುದೂ ಇಲ್ಲ. ನಿತ್ಯ ತೃಪ್ತನಾದ ದೇವರು, ಆನಂದ ಸಾಗರನಾದ ದೇವರಿಗೆ ಇದ್ಯಾವುದೂ ಬೇಕಾಗಿಲ್ಲ ರೀ, ಯಾವುದೂ ಬೇಕಾಗಿಲ್ಲ. ಹೀಗಾಗಿ ದೇವರು ಮಾಡೋದು ನಿಷ್ಕಾಮ ಕರ್ಮ, ಯಾವುದೇ ಬಯಕೆ ಇಲ್ಲವೇ ಇಲ್ಲ. ನಿತ್ಯ ತೃಪ್ತನಾದ ದೇವರಿಗೆ ಏನು ಬಯಕೆ ಇರಲಿಕ್ಕೆ ಸಾಧ್ಯ? ಏನೂ ಇಲ್ಲ. ಅದಕ್ಕೋಸ್ಕರವಾಗಿ ದೇವರ ಹತ್ರ ಕೇಳಿಸ್ ನಮ್ಮದಲ್ಲಿ ಪ್ರಚರ ವಿಚಾರ ಇನ್ನೂ ಒಂದು ಅರ್ಥ ಬಂತು. ದೇವರೇ ಪ್ರಕರ್ಷವಾಗಿ ಕೆಲಸ ಮಾಡುವವನು, ವಿಶಿಷ್ಟವಾಗಿ ಕೆಲಸ ಮಾಡುವವನು. ಬೇರೆ ಜನಸಾಮಾನ್ಯರಂತೆಲ್ಲ, ಇಲ್ಲಿರುವ ಅಪ್ಪ ಅಮ್ಮಂತರಂತೆಲ್ಲ. ಇಲ್ಲಿರುವ ಅಪ್ಪ ಅಮ್ಮಂದರಿಗಾದರೂ ಎಲ್ಲೋ ಒಂದು ಕಡೆಯಿಂದ ಏನಿರುತ್ತೆ, ತಲೆಯಲ್ಲಿ ಒಂದು ಸಕಾಮ ಕರ್ಮನೆ ಅವರದು ಕೂಡ. ನನ್ನ ಮಕ್ಕಳು ಹೀಗಾಗಲಿ, ನನ್ನ ಅಂತ ಹೇಳಿ ಒಂದು ಮಮಕಾರ ಇರುತ್ತೆ. ಆ ಮಮಕಾರದಿಂದ ಆ ಕಾರ್ಯ ಮಾಡ್ತಾರೆ. ಆಯಿತಾ? ಅವರಿಂದ ತನಗೆ ಮುಪ್ಪಿನಲ್ಲಿ ಮತ್ತೊಂದು ಕಡೆಯಲ್ಲಿ ಏನಾಗಲಿ, ಒಳ್ಳೆಯದಾಗಲಿ, ತನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಹೀಗೆ ಒಂದು ಫಲದ ಉದ್ದೇಶ ಇದ್ದೇ ಇರುತ್ತೆ. ದೇವರ ಕಾರ್ಯದಲ್ಲಿ, ಆ ದೇವರ ಚರಣದಲ್ಲಿ ಪ್ರಕರ್ಷತೆ, ಫಲದ ಆಕಾಂಕ್ಷೆಯೇ ಇಲ್ಲ. ಪಕ್ಕಾ ನಿಷ್ಕಾಮ ಕರ್ಮ ಅಂದರೆ ದೇವರದ್ದು ನೋಡಿ, ಪಕ್ಕಾ ನಿಷ್ಕಾಮ ಕರ್ಮ. ಅದರಲ್ಲಿ ಫಲದ ವಿಚಾರವೇ ಇಲ್ಲ. ಅದಕ್ಕೋಸ್ಕರವಾಗಿ ಪ್ರಚಾರ ವಿಚಾರ ವಿಶಿಷ್ಟವಾಗಿ ಮಾಡ್ತಪ್ಪ ದೇವರೇ. ಯಾವುದೇ ಫಲದ ಕಾಮನ ಮಾಡದೆ ವಿಶಿಷ್ಟವಾದ ರೀತಿಯಲ್ಲಿ, ಪ್ರಕೃಷ್ಟವಾದ ರೀತಿಯಲ್ಲಿ ದೇವರೇ ನೀನು ಕಾರ್ಯ ಮಾಡೋದು ಅಂತ ಲಕ್ಷ್ಮೀದೇವಿ ಹೊಗಳ್ತಾ ಇದ್ದಾಳೆ. ಪ್ರಚಾರ ವಿಚಾರ ನೋಡ್ರಿ, ಈ ಪದ ಎಷ್ಟು ಅದ್ಭುತ. ಒಂದೊಂದು ಸರ್ತಿ ಹೋದಾಗಲೂ ಕೂಡ ಅದು ಬೇರೆ ಬೇರೆ ಅರ್ಥವನ್ನು ಕೊಡುತ್ತೆ, ಬೇರೆ ಬೇರೆ ಅರ್ಥವನ್ನು ನಮಗೆ ಕೊಡುತ್ತೆ ಪ್ರಚಾರ ವಿಚಾರ ಅನ್ನೋದು. ಆಯಿತಾ? ಹೀಗೆ ದೇವರ ಮುಂದೆ ಮಾಡುವ ಆ ಮಹಾನುಗ್ರಹ, ಆ ಮಹಾನುಗ್ರಹಕ್ಕೆ ನಾವು ಪಾತ್ರರಾಗಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಯಾವ ರೀತಿ ಉಳಿದವರೆಲ್ಲ ನಮಗೆ ಅನುಗ್ರಹ ಮಾಡ್ತಾ ಇರೋ ಸಮಯದಲ್ಲಿ, ಸಪೋರ್ಟ್ ಕೊಡೋ ಸಮಯದಲ್ಲಿ ನಾವೇ ಓದಿ, ನಾವೇ ಎಕ್ಸಾಮಿಗೆ ಬರೆದು, ನಾವೇ ಪಾಸಾಗಬೇಕು. ಸರ್ಟಿಫಿಕೇಟ್ ನಮಗೆ, ಕೆಲಸ ನಮಗೆ, ಫಲ ವಿಶೇಷವಾಗಿ ನಮಗೆ. ಹೇಗೋ ಈ ಸಾಧನೆಯ ಸಂದರ್ಭದಲ್ಲೂ ಕೂಡ ದೇವರು ಅನೇಕ ರೂಪಗಳಿಂದ ನಮಗೆ ಅನುಗ್ರಹ ಮಾಡ್ತಾನೆ. ತತ್ವ ದೇವತೆಗಳು ಅನುಗ್ರಹ ಮಾಡ್ತಾರೆ. ಮನೆ ಮಂದಿಯೆಲ್ಲ ನಮಗೆ ಸಪೋರ್ಟ್ ಮಾಡ್ಬೋದು, ಗುರುಗಳು ಸಪೋರ್ಟ್ ಮಾಡ್ಬೋದು. ಆದರೆ ಸಾಧನೆಯ ದಾರಿಯಲ್ಲಿ ಸಾಗಬೇಕಾದವರು ನಾವೇ.
ಬನ್ನಂಜಿಯವರು ಯಾವತ್ತೂ ಹೇಳ್ತಾ ಇರ್ತಾರೆ, ನಾವು ಇನ್ನೊಬ್ಬರು ಹೇಳಿಕೊಟ್ಟಿದ್ದನ್ನೆಲ್ಲ ಕೇಳಬಹುದು, ಆದರೆ ನಮ್ಮ ಕಾಲಿನಿಂದ ನಾವೇ ನಡೆಯಬೇಕು, ಇನ್ನೊಬ್ಬರ ಕಾಲಿನಿಂದ ನಾವು ನಡೆಯಲು ಸಾಧ್ಯವಿಲ್ಲ. ಇನ್ನೊಬ್ಬರ ಕಾರ್ನಲ್ಲಿ ಬೇಕಾದರೂ ಹೋಗಬಹುದು, ಆದರೆ ಇನ್ನೊಬ್ಬರ ಕಾಲಿನಿಂದ ನಾವು ನಡೆಯಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಕಾಲಿನಿಂದಲೇ ನಾವು ನಡೆಯಬೇಕು, ನಮ್ಮ ಸಾಧನೆ ನಮ್ಮಿಂದಲೇ ಆಗಬೇಕು, ಆಗಿ ಅದರ ಫಲವನ್ನು ಪಡೆಯಬೇಕು. ಈ ಒಂದು ವಿಶಿಷ್ಟವಾದ ಉತ್ಕೃಷ್ಟವಾದ ಚಿಂತನೆಯನ್ನು ಮೊದಲನೆಯ ಈ ಪದ್ಯದಲ್ಲಿ ಶಾಂಡಿಲ್ಯ ಶ್ರುತಿ ಆಧಾರವಾದ ಒಂದು ಪದ್ಯ, ಅದರಲ್ಲಿ ಜೊತೆಗೆ ಅದರ ಒಂದು ಸೆರೆ ಹಿಡಿದಿರ್ತಕ್ಕಂಥ ಜಯ ಜಯ ಜಹಿ ಜಹಿ ಅಜಾಂ ಅಂತ ಹೇಳುವ ಆ ಪದ್ಯದಲ್ಲೂ ಕೂಡ ನೋಡ್ತೇವೆ. ಅದಾದ ಮೇಲೆ ವಿಶೇಷವಾಗಿ ಈ ಒಂದು ಎಲ್ಲ ಹೇಳಿದ್ದೇನೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಜೀವಾಚ್ಛಾದಕ ಪರಮಾಚ್ಛಾದಕ ಪ್ರಕೃತಿ ಅಂತ ಎಲ್ಲ ಬಂದಾಗ ಆಚಾರ್ಯರು ಮಹಾತತ್ವ ವಿವೇಕ ಎನ್ನುವ ಒಂದು ಗ್ರಂಥವನ್ನು ಆಧರಿಸಿ ಆಚಾರ್ಯರು ಮತ್ತೊಂದಿಷ್ಟು ವಿವರಣೆ ಕೊಡ್ತಾರೆ. ಶ್ರೀ ಪರಾಹ ಪ್ರಕೃತಿ ಪ್ರೋಕ್ತ, ಪ್ರಕೃತಿ ಅಂತ ಬಂದಾಗ ಮುಖ್ಯವಾಗಿ ಲಕ್ಷ್ಮೀದೇವಿಗೆ ರೂಪ, ಲಕ್ಷ್ಮೀದೇವಿನೇ ಪ್ರಕೃತಿ ಅಂತ ಕರೆಯೋದು ಆಯಿತಾ. ಅದಾದ ಮೇಲೆ ಪ್ರಕೃತಿ ಶಬ್ದದಿಂದ ವಾಚ್ಯರಾದವರು ಕೆಳ ಹಂತದಲ್ಲಿ ಯಾರು ಬರ್ತಾರೆ ಅಂತ ಬಂದಾಗ ಲಕ್ಷ್ಮೀದೇವಿಯ ಅನಂತರದಲ್ಲಿ ಪುನಃ ಬ್ರಹ್ಮಾಣಿ ಅಂತ ಬಂದಾಗ ಸರಸ್ವತೀ ದೇವಿ ಮತ್ತು ಭಾರತೀ ದೇವಿನೂ ಕೂಡ ಬರ್ತಾರೆ. ಅದಾದ ಮೇಲೆ ಗರುಡಶೇಷ ರುದ್ರರ ಪತ್ನಿಯರು, ಇಂದ್ರನ ಪತ್ನಿ, ಇವರೆಲ್ಲರೂ ಕೂಡ ಒಂದು ಹಂತದಲ್ಲಿ ಏನಾಗ್ತಾರೆ, ಪ್ರಕೃತಿ ಶಬ್ದ ವಾಚ್ಯರಾಗಿದ್ದಾರೆ. ಅಂದರೆ ಇಲ್ಲಿ ಈ ಒಂದು ಜಡಪ್ರಕೃತಿಯ ಮೂಲಕವಾಗಿ ನಡೆಯುವ ಸೃಷ್ಟಿಯಾದಿ ಕಾರ್ಯದಲ್ಲಿ ಬಹಳ ಮುಖ್ಯವಾಗಿ ಲಕ್ಷ್ಮೀದೇವಿ ಪಾಲ್ಗೊಳ್ತಾಳೆ. ಅದಾದಮೇಲೆ ತನ್ನ ಸೊಸೆಯಂದರು, ತನ್ನ ಮೊಮ್ಮಕ್ಕಳ ಯಾರು ಅಂತ ಬಂದಾಗ ಹೆಂಡಂದಿರು, ಮರಿಮಕ್ಕಳ ಹೆಂಡಂದಿರು ಎಲ್ಲರನ್ನೂ ಸೇರಿಸ್ಕೊಳ್ತಾಳೆ. ಮತ್ತು ಇನ್ನೊಂದು ಹಂತದಲ್ಲಿ ಅವಳೇ ಮುಖ್ಯವಾಗಿ ಸಕಲ ವೇದಗಳಿಗೆ ಅಭಿಮಾನಿನಿ. ಅದಾದ ಮೇಲೆ ಪುನಃ ಈ ಎಲ್ಲ ದೇವತಾ ಸ್ತ್ರೀಯರು ಕೂಡ ವೇದಕ್ಕೆ ಅಭಿಮಾನಿ ದೇವತೆಗಳು. ಹೀಗೆ ಇಲ್ಲಿ ಪ್ರಕೃತಿಯ ಮೂಲಕವಾಗಿ ನಡೆಯುವ ಯಾವುದೋ ಬ್ರಹ್ಮಾಂಡದ ಪಿಂಡಾಂಡದ ಸೃಷ್ಟಿ ಕಾರ್ಯದಲ್ಲೂ ಕೂಡ ಲಕ್ಷ್ಮೀದೇವಿ ತಾನೊಬ್ಬಳೇ ಪಾಲ್ಗೊಳ್ಳೋದಿಲ್ಲ. ತನ್ನ ಸೊಸೆಯಂದಿರನ್ನು, ಅವರ ಮಕ್ಕಳ ಸೊಸೆಯಂದಿರನ್ನು, ಹೀಗೆ ಉದ್ದಕ್ಕೆ ದೇವತಾ ಸ್ತ್ರೀಯರನ್ನೆಲ್ಲ ಕರ್ಕೋತಾಳೆ. ಹಾಗೆ ವೇದಗಳ ಮೂಲಕವಾಗಿ ಚಿಂತನೆ ಬಂದಾಗಲೂ ಕೂಡ ಅಲ್ಲೂ ಕೂಡ ತಾನು ಮುಖ್ಯವಾಗಿ ಸಕಲ ವೇದಾಭಿಮಾನಿನಿಯಾಗಿ ಉಳಿದ ತನ್ನ ಸೊಸೆಯಂದರನ್ನು ಮೊದಲಾದವರನ್ನು ಕೂಡ ವೇದಾಭಿಮಾನಿಯರನ್ನಾಗಿ ಮಾಡಿ ಅವರ ಮೂಲಕವಾಗಿಯೂ ಕೂಡ ತತ್ವಜ್ಞಾನದ ಚಿಂತನೆ ಜಗತ್ತಿಗೆ ಸಿಗೋ ಹಾಗೆ ಮಾಡ್ತಾರೆ ಅನ್ನೋದನ್ನು ಇಟ್ಕೋಬೇಕು ಅಂತ ಒಂದು ವಿಚಾರ. ಅದಾದ ಮೇಲೆ ಇನ್ನು ಪ್ರಕೃತಿ ಅಂತ ಬಂದಾಗ ಜೀವಾಚ್ಛಾದಕ ಪರಮಾಚ್ಛಾದಕ ಬಂದಾಗ ಅಲ್ಲಿ ದುಷ್ಟರಾದ ಇಬ್ಬರು ಪ್ರಕೃತಿಗಳು ಇದ್ದಾರೆ. ಅಥಾನ್ಯೇ ಪ್ರಕೃತಿ ದುಷ್ಟೇ ದೃಶ್ಯ ಪ್ರಾತಿಸ್ಮಿಕಂ ಸ್ಥಿತೆ. ಅಥವಾ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಪ್ರತಿಯೊಬ್ಬ ಜೀವಿಗೆ ಸಂಬಂಧಪಟ್ಟಂತೆ ಇಬ್ಬರು ದುಷ್ಟರಾದ ಪ್ರಕೃತಿಗಳು ಇದ್ದಾರೆ. ಸ್ವಗುಣಾಚ್ಛಾದಿಕಾತ್ವೇಕ ಪರಮಾಚ್ಛಾದಿಕ ಪರ. ಮೊದಲನೇದ್ದು ಸ್ವಗುಣಾಚ್ಛಾದಿಕ, ಇನ್ನೊಂದು ಪರಮಾಚ್ಛಾದಿಕ. ಅಂದರೆ ಈ ದುಷ್ಟರಾದ ಪ್ರಕೃತಿಗಳು ಇದ್ದಾರೆ, ಅವರಿಗೆ ಹೆಸರೇ ಸ್ವಗುಣಾಚ್ಛಾದಿಕ ಪರಮಾಚ್ಛಾದಿಕ ಅಂತ. ಅಂದರೆ ಅದು ಮಾಮೂಲಿ. ಅಭಿಮಾನಿಯರನ್ನು ನಾವು ಏನಂತ ಕರಿತೇವೆ, ಅಭಿಮನ್ಯಮಾನವಾದ ಶಬ್ದದಿಂದಲೇ ಕರಿತೇವೆ. ಅವರಿಂದ ಅಭಿಮನ್ಯಮಾನವಾದ್ದು ಯಾವುದು, ಸ್ವಗುಣಾಚ್ಛಾದಕ ಪರಮಾಚ್ಛಾದಕ, ಅವರು ಮಾಡ್ತಕ್ಕಂಥ ಕೆಲಸ ಆಯಿತಾ, ಅದರಿಂದ ಅದೇ ಹೆಸರಿನಿಂದ ಅವರನ್ನು ಕರೀತಾರೆ. ಅದು ದುಷ್ಟರಾದ ಪ್ರಕೃತಿಗಳು. ಅದರಲ್ಲಿ ಏನು ಮಾಡಬೇಕು, ಸ್ವಗುಣಾಚ್ಛಾದಿಕಾಂ ಹತ್ವ ಪರಮಾಚ್ಛಾದಿಕಾಂ ಪರಃ ಪ್ರಾಘುಟ್ಯ ಮೋಕ್ಷ ಪದವೀಂ ದದಾತಿ ಪುರುಷೋತ್ತಮ. ಆಯಿತಾ, ಸ್ವಗುಣಾಚ್ಛಾದಿಕಾವನ್ನು ಸಂಹಾರ ಮಾಡಿ ಪರಮಾಚ್ಛಾದಿಕಾವನ್ನು ದೂರ ಸರಿಸಿ ಪುರುಷೋತ್ತಮನಾಗಿರ್ತಕ್ಕಂಥ ಭಗವಂತ ಮೋಕ್ಷ ಪದವಿಯನ್ನು ಕೊಡುತ್ತಾನೆ. ನೋಡಿ, ಇಲ್ಲಿ ಏನು ಸ್ವಾರಸ್ಯ ಅಂದರೆ ಅಜೇ ದ್ವೇ ಅಪಿತೇ, ಎರಡು ಸ್ವಗುಣಾಚ್ಛಾದಿಕ ಪರಮಾಚ್ಛಾದಕಕ್ಕೆ ಏನಿದೆ ಅದೆರಡು ಕೂಡ ಅಜೇ, ಅನಾದಿ ಕಾಲದಿಂದ ಇವೆ.
ಜೀವಿಯ ಜೊತೆಗೆ ಜೀವ ಯಾವಾಗಿಂದ ಇದ್ದಾನೋ ಅಂದರೆ ಅನಾದಿ ಕಾಲದಿಂದ ಇದ್ದಾನೆ, ಅವನನ್ನು ಆವರಿಸಿಕೊಂಡು ಸ್ವಗುಣಾಚ್ಛಾದಿಕಾನೂ ಕೂಡ ಇದೆ. ಅದೇ ರೀತಿಯಾಗಿ ಅವನಿಗೆ ದೇವರ ಒಂದು ಜ್ಞಾನ ಬರದಂತೆ ಪರಮಾಚ್ಛಾದಿಕಾನೂ ಕೂಡ ಇದೆ. ಅಜೇ ದ್ವೇ ಅಪಿ, ಎರಡೂ ಜೀವಾಚ್ಛಾದಿಕ ಪರಮಾಚ್ಛಾದಿಗಳು ಅನಾದಿ ಕಾಲದಿಂದ ಇವೆ. ಮತ್ತೆ ಅದರಲ್ಲಿ ಅನಂತಾಚ್ಛಾದಿನಿ ಹರೇಹೇ, ಅದರಲ್ಲಿ ಪರಮಾಚ್ಛಾದಿಕ ಇದೆಯಲ್ಲ, ಅದು ಏನಪ್ಪ ಮಾಡುತ್ತೆ, ವಿಷ್ಣುವಿನ ಜ್ಞಾನ ಬರದಂತೆ ತಡೆಯುತ್ತೆ. ವಿಷ್ಣುವಿನ ಜ್ಞಾನ ಬರದಂತೆ ಅದು ತಡೆಯುತ್ತೆ ಪರಮಾಚ್ಛಾದಿಕ. ನ ವಿಷ್ಣುಂ ಛಾದಯತ್ಯೇಷ ತಜ್ಞಾನಂ ಛಾದಯೇತ್ ಪರಂ. ಇಲ್ಲೊಂದು ಸ್ವಾರಸ್ಯ ಇದೆ ಜೀವಾಚ್ಛಾದಿಕ ಪರಮಾಚ್ಛಾದಿಕದಲ್ಲಿ. ಏನದು? ಜೀವಾಚ್ಛಾದಿಕ ಇದೆಯಲ್ಲ, ಜೀವನನ್ನೇ ಮುಚ್ಚಾಕ್ಬಿಡುತ್ತೆ. ಅಂದರೆ ಜೀವನಲ್ಲಿ ಇರುವ ಜ್ಞಾನ ಆನಂದಾದಿ ಸದ್ಗುಣಗಳು ಅವನ ಸ್ವರೂಪಭೂತವಾದ್ದೇನಿದೆ ಅದು ಅವನ ಅನುಭವಕ್ಕೆ ಬಾರದಂತೆ ಮಾಡುತ್ತೆ ಜೀವಾಚ್ಛಾದಕ. ಅದರ ಅಭಿಮಾನಿನಿಯಾಗಿರ್ತಕ್ಕಂಥ ದುಷ್ಟಳಾದವಳು ಯಾರು ಪ್ರಕೃತಿ ಇದ್ದಾಳೋ ಅವಳು, ಆಯ್ತಾ? ಆದರೆ ಪರಮಾಚ್ಛಾದಿಕ ಹಾಗೆ ದೇವರನ್ನು ಮುಚ್ಚಿ ಹಾಕ್ಬಿಡುತ್ತಾ ಹೇಗೆ ಅಂತ ಪ್ರಶ್ನೆ. ದೇವರನ್ನು ಮುಚ್ಚಾಕ್ಬಿಡುತ್ತೇನಪ್ಪ? ಜೀವಾಚ್ಛಾದಿಕ ಜೀವನನ್ನು ಮುಚ್ಚಾಕ್ಬಿಡುತ್ತೆ. ಅವನಲ್ಲಿರುವ ಗುಣಗಳು ಯಾವುದು ಕೂಡ ಅವನ ಅನುಭವಕ್ಕೆ ಬಾರದಂತೆ ತಡೆಗಟ್ಟುತ್ತೆ. ಹಾಗಾದರೆ ಪರಮಾಚ್ಛಾದಿಕ ದೇವರನ್ನು ಮುಚ್ಚಾಕ್ಬಿಟ್ಟು ದೇವರಲ್ಲಿರುವ ದೇವರ ಆ ಸದ್ಗುಣಗಳು ದೇವರ ಅನುಭವಕ್ಕೆ ಬಾರದಂತೆ ಏನಾದರೂ ಮಾಡುತ್ತಾ? ಇಲ್ಲ. ಪರಮಾಚ್ಛಾದಿಕ ಏನು ಮಾಡುತ್ತೆ? ನ ವಿಷ್ಣುಂ ಛಾದಯತ್ಯೇಷ ತಜ್ಞಾನಂ ಛಾದಯೇತ್ ಪರಂ. ನೋಡಿ, ಜೀವಾಚ್ಛಾದಿಕಕ್ಕೂ ಪರಮಾಚ್ಛಾದಿಕಕ್ಕೂ ಮುಖ್ಯವಾದ ವ್ಯತ್ಯಾಸ. ವಿಷ್ಣುವನ್ನು ಮುಚ್ಚೋದಿಲ್ಲ, ವಿಷ್ಣುವಿನ ಜ್ಞಾನ ಜೀವನಿಗೆ ಬಾರದಂತೆ ತಡೆಗಟ್ಟತ್ತೆ. ನೋಡಿ, ಪರಮಾಚ್ಛಾದಿಕ ಮಾಡೋ ಕೆಲಸ ವಿಷ್ಣುವನ್ನು ಮುಚ್ಚಲಿಕ್ಕೆ ಅದ್ರ ಕೈಲಿ ಆಗೋದಿಲ್ಲ, ತುಂಬ ಕೆಳಗಿದೆ ಅದು. ವಿಷ್ಣುವನ್ನು ಮುಚ್ಚಲಿಕ್ಕಾಗಲ್ಲ. ಜೀವನನ್ನು ಜೀವಾಚ್ಛಾದಿಕ ಮುಚ್ಚಾಕತ್ತೆ, ಆದರೆ ವಿಷ್ಣುವನ್ನು ಪರಮಾಚ್ಛಾದಿಕ ಮುಚ್ಚಾಕೋದಿಲ್ಲ. ನ ವಿಷ್ಣುಂ ಛಾದಯತ್ಯೇಷ. ಮತ್ತೇನು ಮಾಡುತ್ತೆ? ತಜ್ಞಾನಂ ಛಾದಯೇತ್ ಪರಂ. ವಿಷ್ಣುವಿನ ಜ್ಞಾನ ಜೀವನಿಗೆ ಬಾರದಂತೆ ತಡೆಗಟ್ಟತ್ತೆ. ಆಯ್ತಾ? ಜೀವಸ್ಯೈವ, ಜೀವನಾದವನಿಗೆ ತಜ್ಞಾನಂ ಛಾದಯೇತ್, ಆ ಭಗವಂತನ ಜ್ಞಾನ ಬರದಂತೆ ತಡೆಗಟ್ಟತ್ತೆ. ತತ್ರಾಪಿ ನ ಬ್ರಹ್ಮಾದೇರಸ್ತಿ ಸಾ ಕ್ವಚಿತ್. ಅಲ್ಲೂ ವಿಶೇಷ ಇದೆ. ಏನು? ಬ್ರಹ್ಮಾದಿ ದೇವತೆಗಳಿಗೆ ಪರಮಾಚ್ಛಾದಿಕ ಏನು ಮಾಡೋದಿಲ್ಲ? ಕೆಲಸ ಮಾಡೋದಿಲ್ಲ. ಅಂದರೆ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದಿರ್ತಕ್ಕಂಥ ಬ್ರಹ್ಮಾದಿಗಳಿಗೆ ಈ ಪ್ರಕೃತಿ ಪರಮಾಚ್ಛಾದಿಕ ಆವರಕವಾಗಿ ಇಲ್ಲ. ನೋಡಿ, ಬ್ರಹ್ಮದೇವರಿಗೆ ಅವರಿಗೆ ಯಾವತ್ತೂ ಭಗವಂತನ ಅಪರೋಕ್ಷ ಇದ್ದೇ ಇರುತ್ತೆ, ವಾಯುದೇವರಿಗೂ ಕೂಡ. ಅದರಿಂದಾಗಿ ಈ ಪರದೆ ಅವರಲ್ಲಿ ಕೆಲಸ ಮಾಡಲ್ಲ. ಬ್ರಹ್ಮದೇವತೆಗಳಿಗೆ, ವಾಯುದೇವರಿಗೆ ವಿಶೇಷವಾಗಿ, ಅವರ ಪತ್ನಿಯರಿಗೆ ಅನಂತರದಲ್ಲಿ. ಆದರೆ ಆಮೇಲಿಂದ ಕೆಳಗಿನ ದೇವತೆಗಳಲ್ಲಿ ಪರಮಾಚ್ಛಾದಿಕ ಸ್ವಲ್ಪ ಕೆಲಸ ಮಾಡುತ್ತೆ. ಯಾವಾಗಲಾದರೂ ಅವರು ದಾರಿ ತಪ್ಪಿದಾಗ, ಯಾವಾಗಲಾದರೂ ಕಲಿಯ ಆವೇಶಕ್ಕೆ ಒಳಗಾಗಿ ಅವರು ರುದ್ರದೇವರು ರಾಮನನ್ನು ನೋಡಿ ರಾವಣನ ಸಂಹಾರದಲ್ಲಿ ಬಿಲ್ಲು ಹಿಡಿದು ಯುದ್ಧಕ್ಕೆ ಹೋದರು ಅಂತ ಸಂದರ್ಭ ಎಲ್ಲ ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಪರಮಾಚ್ಛಾದಿಕ ಸ್ವಲ್ಪ ರುದ್ರದೇವರ ಹತ್ರ ಕೆಲಸ ಮಾಡುತ್ತೆ. ಆಯಿತಾ? ಬ್ರಹ್ಮದೇವರಿಗೆ, ವಾಯುದೇವರಿಗೆ ಯಾವತ್ತೂ ಕೂಡ ಏನಿಲ್ಲ ಅಂದರೆ ಕಲಿಪ್ರವೇಶವೇ ಇಲ್ಲ. ಆದ್ದರಿಂದಾಗಿ ಭಗವಂತನ ಚಿಂತನೆ ಯಾವತ್ತೂ ಮಾಡ್ತಾನೆ ಇರ್ತಾರೆ. ಪರಮಾಚ್ಛಾದಿಕ ಅಲ್ಲಿ ಕೆಲಸವೇ ಮಾಡಲ್ಲ. ರುದ್ರಾದಿ ದೇವತೆಗಳಲ್ಲಿ ಅಲ್ಪ ಸ್ವಲ್ಪ, ಆಗೊಮ್ಮೆ ಈಗೊಮ್ಮೆ ಅದು ಕೆಳಗಡೆ ಬರ್ತಾ ಇದ್ದಾಗ ಸ್ವಲ್ಪ ಜಾಸ್ತಿ ಪರಮಾಚ್ಛಾದಿಕ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾ ಬರುತ್ತೆ. ಅಪರೋಕ್ಷ ಜ್ಞಾನಿಗಳಾದ್ರಿಂದಾಗಿ ಯೋಚನೆ ಇಲ್ಲ, ಅವರಿಗೆ ಯೋಚನೆ ಇಲ್ಲ. ಆಯಿತಾ? ಆದರೂ ಆಗೊಮ್ಮೆ ಈಗೊಮ್ಮೆ ಅವರು ದಾರಿ ತಪ್ಪಿದ್ದಾರೆ ಅಂದರೆ ಆಗ ಪರಮಾಚ್ಛಾದಿಕ ಬಂದು ದೇವರ ಸ್ವರೂಪವನ್ನು ಮುಚ್ಚಿ ಹಾಕಿದೆ ಅಂತ ಅರ್ಥ. ನ ತತ್ರಾಪಿ ಬ್ರಹ್ಮಾದೇರಸ್ತಿ ಸಾಕ್ವಚಿತ್. ಆಯಿತಾ? ವಿಶೇಷವಾಗಿ ಬ್ರಹ್ಮಾದಿಗಳಿಗೆ ಆ ಪ್ರಕೃತಿ ಆವರಕವಾಗಿಲ್ಲ. ಸರ್ವಾವರೇತೆ ಪ್ರಕೃತಿ ಸತತಂ ದುಃಖಿತೇಪಿ ಚ. ಆ ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ ಇದೆಯಲ್ಲ, ಎರಡು ಪ್ರಕೃತಿ ಅತ್ಯಂತ ಕೆಟ್ಟದಾದ ಪ್ರಕೃತಿಗಳು. ಆಯಿತಾ? ಅದು ಏನಾಗಿದೆ? ಸ್ವಗುಣಾಚ್ಛಾದಿಕ ಅನ್ನೋದು
ವಿಶೇಷವಾಗಿ ಏನಾಗಿದೆ, ಅದು ತಮೋ ಗುಣ, ತಮೋಗುಣಾತ್ಮಕವಾದ್ದೇ ಅದು. ಆದ್ದರಿಂದಾಗಿ ಅದು ಏನಾಗತ್ತೆ ಕಡೆಗೆ, ಅದನ್ನು ದೇವರು ಸಂಹಾರ ಮಾಡಿ ಅದರ ಅಭಿಮಾನಿ ದೇವತೆ ಯಾರಿದ್ದಾಳೋ ಅವಳನ್ನು ಎಲ್ಲಿ ಕಳಿಸ್ತಾನೆ? ತಮಸ್ಸಿಗೆ ಕಳಿಸ್ತಾನೆ. ಅದು ದುಃಖಭೂಯಿಷ್ಠವಾದ್ದು, ಅದರ ಸ್ವರೂಪವೇ ಹಾಗೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಜೀವಾಚ್ಛಾದಿಕ ಇದ್ದೇನೆ. ಅದು ತಮೋಗುಣದ ಅಭಿಮಾನಿ ಯಾರಿದ್ದಾಳೋ, ಒಂದು ಕೆಟ್ಟ ದೇವತೆ ಅಂತ ನಾನು ಕರಿತಾ ಇದ್ದೀನಿ ಅಂತ ಮೊನ್ನೆನೂ ಹೇಳಿದ್ದೆ ನಾನು. ಅಂದರೆ ಜೀನತ್ವಾದ ದೇವನಾಮಾನ, ಜೈನ್ಯ ಭಾವದಿಂದಾಗಿ ಅವರಿಗೆ ದೇವ ಅಂತ ಹೆಸರು ಅಂತ. ತಮೋಭಿಮಾನಿಯಾದ ಯಾರೇ ಒಂದು ವ್ಯಕ್ತಿ, ಇಲ್ಲಿ ಆಚಾರ್ಯರು ಹೇಳೋ ಹಾಗೆ ಅದೆಲ್ಲ ಹೆಂಗಸರೆ ಇಲ್ಲಿ ಬರ್ತಕ್ಕಂಥದ್ದು, ಸ್ತ್ರೀಯಗೆ ಆಯಿತು. ಆ ತಮೋಭಿಮಾನಿ, ಜೀವಾಚ್ಛಾದಕಾದ ಅಭಿಮಾನಿ ಯಾವಳು ಇದ್ದಾಳೆ, ಅವಳು ತಮಸ್ಸಿಗೆ ಹೋಗಲಿಕ್ಕೆ ಯೋಗ್ಯತೆಯನ್ನು ಪಡೆದಿದ್ದರಿಂದ, ಅವಳ ಸ್ವರೂಪವೂ ದುಃಖಭೂಯಿಷ್ಠವಾದ್ದರಿಂದ ದೇವರು ಲಕ್ಷ್ಮೀದೇವಿಯ ಪ್ರಾರ್ಥನೆಯಂತೆ ಜೀವಾಚ್ಛಾದಿಕಾವನ್ನು ಸಂಹಾರ ಮಾಡಿ ಅವಳನ್ನು ತಮಸ್ಸಿಗೆ ಕಳಿಸ್ತಾನೆ. ಪ್ರತಿಯೊಬ್ಬ ಜೀವಿಗೂ ಆಚ್ಛಾದಿಕವಾದ ಜೀವಾಚ್ಛಾದಿಕೆ. ನೋಡಿ ಎಷ್ಟು ಜನ ಜೀವಿಗಳಿದ್ದಾರೋ ಅಲ್ಲೆಲ್ಲ ಜೀವಿಗಳ ಒಳಗೆ ಆಚ್ಛಾದನೆ ಮಾಡಿ ಕುಳಿತಿರೋಳು ಒಬ್ಬಳಿದ್ದಾಳೆ, ಅವಳನ್ನು ಸಂಹಾರ ಮಾಡಿ ತಮಸ್ಸಿಗೆ ಕಳಿಸ್ತಾನೆ. ಆಯಿತಾ? ಆಮೇಲೆ ಇನ್ನೊಬ್ಬಳು ಮಾತ್ರ ಹಾಗಲ್ಲ. ಇನ್ನೊಬ್ಬಳು ಮಾತ್ರ ಅದು ನಿತ್ಯ ಸಂಸಾರಿಯಾಗಿರ್ತಕ್ಕಂಥವಳು ಒಬ್ಬಳಿದ್ದಾಳೆ. ಅವಳು ಪರಮಾಚ್ಛಾದಿಕಾದ ಅಭಿಮಾನಿನಿಯಾಗಿದ್ದಾಳೆ. ನಿತ್ಯ ಸಂಸಾರಿಯಾದ್ದರಿಂದಾಗಲೇ ಸುಖ ದುಃಖದ ಒಂದು ಸ್ವರೂಪ ಅವಳದು. ಆದ್ದರಿಂದಾಗಿ ದೇವರನ್ನು ಆವರಿಸಿಕೊಂಡು ಯಾವಾಗಲೂ ಇರೋದಿಲ್ಲ. ಆಗೊಮ್ಮೆ ಈಗೊಮ್ಮೆ ದೇವರ ಸ್ವರೂಪವನ್ನು ತೋರಿಸ್ತಾಳೆ, ಮತ್ತೆ ಪುನಃ ದೇವರ ಸ್ವರೂಪವನ್ನು ಮುಚ್ಚಿ ಹಾಕ್ತಾಳೆ. ನಿತ್ಯ ಸಂಸಾರಿಗಳಾಗಿರ್ತಕ್ಕಂಥವ್ರಿಗೆ ಒಮ್ಮೆ ದುಃಖ ಒಮ್ಮೆ ಸುಖ ಬರೋ ರೀತಿಯಲ್ಲಿ ಅವಳು ಏನಾಗಿದ್ದಾಳೆ, ಈ ರೀತಿ ಇದ್ದಾಳೆ. ಅವಳನ್ನು ಸಂಹಾರ ಮಾಡೋ ವಿಚಾರವಿಲ್ಲ. ಯಾಕೆ? ಅವಳು ನಿತ್ಯ ಸಂಸಾರಿಣಿ, ಸಂಸಾರದಲ್ಲೇ ಇರಬೇಕು. ಯಾರಿಗೆ ಸಂಹಾರ ಆಗ್ಬಿಡುತ್ತೋ ಲಿಂಗದೇಹ, ಅವರು ಅಂಧನ್ ತಮಸ್ಸಿಗೆ ಹೋಗಬೇಕು, ಅಥವಾ ಲಿಂಗದೇಹ ಸಂಹಾರ ಆಯಿತು ಅಂದರೆ ಮೋಕ್ಷಕ್ಕೆ ಹೋಗಬೇಕು. ಇವಳು ಎರಡೂ ಅಲ್ಲ, ನಿತ್ಯವಾಗಿ ಸಂಸಾರದಲ್ಲೇ ಇರಬೇಕಾದ ಒಂದು ಜೀವಸ್ವರೂಪ. ಆದ್ದರಿಂದಾಗಿ ದೇವರು ಅವಳನ್ನು ಸಂಹಾರ ಮಾಡೋದಲ್ಲ, ಆಗೊಮ್ಮೆ ಈಗೊಮ್ಮೆ ಸರಿಸ್ತಾ ಇರ್ತಾನೆ. ಆಗೊಮ್ಮೆ ಈಗೊಮ್ಮೆ ಸರಿಸೋದು, ಪುನಃ ಅವಳನ್ನು ಕರ್ಕೊಂಡ್ಬಂದು ಮುಚ್ಚಿಸೋದು. ಅದು ವಿಶೇಷವಾಗಿ ಯಾರಿಗೆ? ಸಂಸಾರದಲ್ಲಿ ಇರತಕ್ಕಂಥವರಿಗೆ. ಅವರಿಗೆ ಸಂಸಾರದಲ್ಲಿ ಇದ್ದು ದೇವರ ಒಂದು ಅಪರೋಕ್ಷ ಜ್ಞಾನ ಆಗೋ ಸಂದರ್ಭದಲ್ಲಿ ಸರಿಯತಕ್ಕಂಥ ವಿಚಾರ ಆಗತಕ್ಕಂಥದ್ದು. ದೇವರ ಅಪರೋಕ್ಷ ಜ್ಞಾನ ಆದ ಮೇಲೂ ಕೂಡ ಮೋಕ್ಷಕ್ಕೆ ಹೋಗೋವರೆಗೂ ಕೂಡ ಪರಮಾಚ್ಛಾದಿಕ ಪುನಃ ಬಂದು ಏನು ಮುಚ್ಚೋದು ಅದು ಇದ್ದೇ ಇರುತ್ತೆ. ಆದರೆ ವಿಶೇಷವಾಗಿ ಬ್ರಹ್ಮವಾಯುಗಳಿಗೆ ಮತ್ತು ಅವರ ಪತ್ನಿಯರಿಗೆ ಪರಮಾಚ್ಛಾದಿಕಾದ ತೊಂದರೆ ಇಲ್ಲ. ಪಿಶಾಚವತ್ ಸಮುದ್ದಿಷ್ಟೇ ಪುರುಷಸ್ಯ ಅಧಿಕಾರಣೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ಏನು? ಪಿಶಾಚಿಗಳಂತೆ ಅಂತ ಎಲ್ಲಿರ್ತಾರೆ ಅಂತ. ಇದು ಹಿಂದೆನೂ ಅನೇಕ ಸಂದರ್ಭದಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಬೇರೆಯವರು ಬಂದು ನಮ್ಮ ಒಳಗೆ ಇರ್ತಾರೆ ಅಂದರೆ ಹೇಗಿರ್ತಾರೆ ಅಂತ. ಪಿಶಾಚಿಗಳಿದ್ದ ಹಾಗೆ ಅಂತ. ಹೌದು, ಗೊತ್ತಿದ್ದು ನಮಗೆ. ನಮ್ಮ ಒಳಗೆ ಪಿಶಾಚಿ ಪ್ರವೇಶ ಮಾಡಿದಾಗ ಏನೇನು ಬೇಕೋ, ತನಗೇನೇನು ಬೇಕೋ ಅದೆಲ್ಲ ಮಾಡ್ಕೊಳತ್ತದು. ಪಿಶಾಚಿ ನಮ್ಮೊಳಗೆ ಸೇರಿಕೊಂಡು ತನಗೇನೇನು ಬೇಕೋ ಅದೆಲ್ಲ ಮಾಡ್ಕೊಳುತ್ತೆ. ಹಾಗೆ ಈ ಜೀವಾಚ್ಛಾದಿಕಾದ ಒಬ್ಬ ಅಭಿಮಾನಿ, ಪರಮಾಚ್ಛಾದಿಕಾದ ಮತ್ತೊಬ್ಬ ಅಭಿಮಾನಿ ನಮ್ಮ ಒಳಗೆ ಪಿಶಾಚಿಯ ರೀತಿಯಲ್ಲಿ ಸೇರಿಕೊಂಡಿದ್ದಾರೆ. ಸೇರಿಕೊಂಡು ತಮಗೆ ಏನು ಬೇಕೋ ಆ ಕಾರ್ಯವನ್ನು, ದೇವರ ದ್ವೇಷದ ವಿಚಾರ ಆಗಲಿ, ದೇವರ ಬಗ್ಗೆ ಕೆಟ್ಟದನ್ನು ಚಿಂತೆ ಮಾಡೋದಾಗಲಿ ಮಾಡ್ತಾ ನಮಗೂ ತೊಂದರೆ ಕೊಡ್ತಾ ಒಳಗಡೆ ಇರ್ತಾರೆ. ನಮ್ಮ ಸ್ವರೂಪವನ್ನು ಮುಚ್ಚಿ ಹಾಕ್ತಾ ದೇವರ ಸ್ವರೂಪವನ್ನು ತಿಳಿಯದಂತೆ ಮಾಡ್ತಾ ಈ ಕೆಟ್ಟ ವ್ಯಕ್ತಿಗಳು ನಮ್ಮ ಒಳಗೆ ಇರ್ತಾರೆ. ಪಿಶಾಚದಂತೆ ಇದ್ದು ಈ ಪುರುಷನಿಗೆ, ಜೀವಿಗೆ ಅವನ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾ ಇರ್ತಾರೆ. ಆದರೆ ಈ ದುಷ್ಟರಾಗಿರ್ತಕ್ಕಂತಹ ಈ ಅಭಿಮಾನಿನಿಯರು, ಆಯಿತಾ, ಜೀವಾಚ್ಛಾದಕ ಪರಮಾಚ್ಛಾದಕಾದ ಅಭಿಮಾನಿಯರಿದ್ದಾರಲ್ಲ, ಇವರು ಕೆಳಹಂತದವರು. ಮೇಲೆ ಯಾರಿರ್ತಾರೆ? ಪ್ರೇರಕಾಸ್ತು ತಯೋರ್ದೇವ್ಯ ಇಂದಿರಾದ್ಯಾ ಸುಖಾತ್ಮಿಕಾ. ನೋಡಿ, ಇದು ಇಂಪಾರ್ಟೆಂಟ್. ಹಾಗಾದರೆ ನಾವು ಜನಸಾಮಾನ್ಯರು, ನಮಗೆ ಜೀವಾಚ್ಛಾದಕ ಪರಮಾಚ್ಛಾದಕ ಇದೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಮೇಲ್ಗಡೆಯಿಂದ ಈ ಅಭಿಮಾನಿ ನೀರು ಹೆಂಗಸರು ಬಂದು ದುಷ್ಟರಾದವರು ಕೂತ್ಕೊಂಡ್ಬಿಟ್ಟಿದ್ದಾರೆ, ಪವರ್ಫುಲ್ ಆಗಿದ್ದಾರೆ. ನಮ್ಮ ಕಥೆ ಏನಪ್ಪ? ನಮಗೆ ಜೀವಾಚ್ಛಾದಕ ಹೋಗಬೇಕು, ಪರಮಾಚ್ಛಾದಕ ಹೋಗಬೇಕು ಅಂತ ನಾವು ಸಾಧನೆ ಮಾಡಿದ್ದು. ಆದರೆ
ಅವರ ಹಿಡಿತದಿಂದ ನಮಗೆ ತಪ್ಪಿಸ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ನಾವು ಸಾಧನೆ ಮಾಡಿದ್ದೆಲ್ಲ ವ್ಯರ್ಥ ಆಗಿಬಿಡುತ್ತೆ ಅಂದರೆ ಯೋಚನೆ ಮಾಡಬೇಡಿ. ಕೆಳ ಹಂತದಲ್ಲಿ ಅವರಿಗೂ ಅಭಿಮಾನಿನಿರಾಗಿ ಇದ್ದರೂ ಕೂಡ ಮೇಲಿನ ಹಂತದಲ್ಲಿ ಯಾರಿದ್ದಾಳೆ? ಲಕ್ಷ್ಮೀದೇವಿಯೇ ಇದ್ದಾಳೆ. ಆ ಲಕ್ಷ್ಮೀದೇವಿಯೇ ಜೀವಾಚ್ಛಾದಕ ಪರಮಾಚ್ಛಾದಕಾದ ಮುಖ್ಯ ಅಭಿಮಾನಿನಿಯಾಗಿ, ಪ್ರೇರಕಳಾಗಿ, ನಿಯಾಮಕಳಾಗಿ ಇದ್ದಾಳೆ. ಆದ್ದರಿಂದ ಅವಳ ಅಧೀನದಲ್ಲಿ ಈ ಕೆಟ್ಟದಾಗಿರ್ತಕ್ಕಂಥ ಅಭಿಮಾನಿ ಸ್ತ್ರೀ ಇರೋದ್ರಿಂದಾಗಿ ಅವಳು ಯಾವಾಗ ಓಡಿಸ್ತಾಳೋ, ಇವರನ್ನ ದೇವರಿಗೆ ಹೇಳಿ ಓಡಿಸ್ತಾಳೋ, ಆಗ ಓಡೋಗ್ತಾರೆ, ಆಗ ದೂರ ಸರಿತಾರೆ. ಅದರಿಂದಾಗಿ ಏನಪ್ಪ, ಅವರು ಕೆಟ್ಟವರು ಒಳಗೆ ಕುತ್ಕೊಂಡ್ಬಿಟ್ಟಿದ್ದಾರೆ, ಅವರು ನನ್ನ ಕೈಲಿ ಹೀಗೆಲ್ಲ ಕೆಟ್ಟದ್ದೇ ಮಾಡಿಸ್ತಾ ಇದ್ದಾರೆ, ನಮ್ಮ ಸ್ವರೂಪ ಮುಚ್ಚಾಕಿದ್ದಾರೆ, ದೇವರ ಸ್ವರೂಪ ಮುಚ್ಚಾಕ್ಬಿಟ್ಟಿದ್ದಾರೆ, ನಮ್ಮ ಕಥೆ ಏನು ಅಂತ ಯೋಚನೆ ಮಾಡಬೇಡಿ. ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿ, ನಾರಾಯಣನ ಪ್ರಾರ್ಥನೆ ಮಾಡಿಕೊಂಡಾಗ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಅವರಿಬ್ಬರನ್ನು ತೊಲಗಿಸಬಹುದು, ಯೋಚನೆ ಮಾಡಬೇಕಾಗಿಲ್ಲ ಅಂತಕ್ಕಂಥ ಇಷ್ಟು ಸುಂದರವಾದ ಚಿಂತನೆಯನ್ನು ಮಹಾತತ್ವ ವಿವೇಕ ಎನ್ನುವ ಗ್ರಂಥದ ಆಧಾರದಲ್ಲಿ ನಮಗೆ ಆಚಾರ್ಯರು ತಿಳಿಸಿಕೊಡ್ತಾರೆ. ಹೀಗೆ ಬಹಳ ವಿಶೇಷ ಚಿಂತನೆಗಳನ್ನು ನಾವು ಈ ಮೊದಲನೆಯ ಶ್ಲೋಕಕ್ಕೆ, ಮಂತ್ರಕ್ಕೆ, ಪದ್ಯಕ್ಕೆ ಸಂಬಂಧಪಟ್ಟಂತೆ ಚಿಂತಿಸಬಹುದಾಗಿದೆ. ಮತ್ತು ವೇದದ ಸಂಚಾರದ ಅವಧಿ ಅಂತ ಬಂದಾಗ ನಾರದೀಯ ಪುರಾಣದ ಆಧಾರದಲ್ಲಿ ಅದನ್ನು ಕೂಡ ನಾವು ನಮ್ಮ ಬ್ರಹ್ಮದೇವರ ಒಂದು ಆಯುಷ್ಯದಲ್ಲಿ ಸೃಷ್ಟಿಕಾಲ ಪ್ರಾರಂಭ ಆಗತ್ತೆ ಅಂತ ಬಂದಾಗ ಮಹಾಪ್ರಳಯ ಕಾಲದ 87 ವರ್ಷ ಆದ ಕೂಡಲೇ ಏನಾಗತ್ತೆ, ಪುನಃ 8.5 ವರ್ಷ ಉಳಿದಾಗಲೇ ಸೃಷ್ಟಿ ಕಾರ್ಯ ಪ್ರಾರಂಭ ಆಗುತ್ತೆ ಅಂತ ಆ ವಿಚಾರವನ್ನು ನಾವು ನಾರದೀ ಪುರಾಣದ ಆಧಾರದಲ್ಲಿ ಹೇಳಿದ್ದೇವೆ. ಅದಾದ ಮೇಲೆ ಎಲ್ಲ ಶ್ರುತಿಗಳು ಕೂಡ ಸ್ತುತಿರೂಪವಾದ ಭಗವಂತನ ಸ್ತುತಿರೂಪ ಆಗೋದು ಹೇಗೆ, ವಿಧಿನಿಷೇಧಮಯವಾಗಿರ್ತಕ್ಕಂಥ ಸತ್ಯಂಬದ ಧರ್ಮಂಚರ ಇದನ್ನೆಲ್ಲ ಭಗವಂತನ ಸ್ತುತಿರೂಪ ಮಾಡೋದು ಹೇಗೆ ಅಂದರೆ ಅದಕ್ಕೂ ಕೂಡ ವಿಶೇಷವಾದ ಒಂದು ಚಿಂತನೆಯನ್ನು ನಾವು ಪುನಃ ಜ್ಯೋತಿಷ ಯಜೇತ ಇದೆಲ್ಲದಕ್ಕೂ ಕೂಡ ಹೇಗೆ ಶ್ರುತಿ ನಿರ್ಣಯ ಎನ್ನುವ ಗ್ರಂಥದಿಂದಲೇ ಆಚಾರ್ಯರು ಸಮಾಧಾನ ನೀಡಿದ್ದನ್ನು, ಅಂದರೆ ಮುಖ್ಯವಾಗಿ ಪದ ಸಮನ್ವಯದ ಮೂಲಕವಾಗಿ ಎಲ್ಲವೂ ಕೂಡ ಭಗವತ್ಪರವಾಗಿದೆ. ಅದಾದಮೇಲೆ ಭಗವಂತನ ಪ್ರೀತಿಗೋಸ್ಕರವಾಗಿ ಇದನ್ನು ಮಾಡು, ಆಯಿತಾ, ಭಗವಂತನ ಪ್ರೀತಿಗೋಸ್ಕರವಾಗೇ ಇದನ್ನು ಮಾಡಬೇಡ ಹೇಳಿ ಎಲ್ಲ ವಾಕ್ಯ ಸಮನ್ವಯ, ಪ್ರಕರಣ ಸಮನ್ವಯದ ಮೂಲಕವಾಗಿ ಯಾವುದನ್ನು ಮಾಡಬೇಕೆಂದು ವೇದ ಹೇಳುತ್ತೋ ಅದು ಭಗವಂತನ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ, ಅವನ ಪ್ರೀತಿಯನ್ನು ಸಂಪಾದನೆ ಮಾಡೋದಕ್ಕೋಸ್ಕರ. ಯಾವುದನ್ನು ಮಾಡಬಾರದು ಅಂತ ಹೇಳುತ್ತೋ ಅದು ಕೂಡ ಭಗವಂತನ ಅನುಗ್ರಹ ಮತ್ತು ಪ್ರೀತಿಯನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಅಂಥೇಳಿ ಹೀಗೆ ವಿಧಿನಿಷೇಧ ಪರವಾದ ಎಲ್ಲ ವಾಕ್ಯಗಳನ್ನು ಕೂಡ ವಾಕ್ಯ ಸಮನ್ವಯದ ಮೂಲಕ ದೇವರಲ್ಲಿ ಸಮನ್ವಯ ಮಾಡಬೇಕು ಅಂತ ಹೇಳಿ ಈಗ ವಾಕ್ಯ ಸಮನ್ವಯ, ಪ್ರಕರಣ ಸಮನ್ವಯ ಮತ್ತು ಪದ ಸಮನ್ವಯದ ಮೂಲಕವಾಗಿ ದೇವರ ಸ್ತುತಿರೂಪವಾಗಿ ಅದನ್ನು ಚಿಂತನೆ ಮಾಡಬಹುದು ಅನ್ನೋದನ್ನು ಶ್ರುತಿ ನಿರ್ಣಯ ಎನ್ನುವ ಗ್ರಂಥದ ಆಧಾರದಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ಇಡೀ ಒಂದು ಮೊದಲನೆಯ ಪದ್ಯ, ಅದಕ್ಕೆ ಮೂಲವಾದ ಶಾಂಡಿಲ್ಯ ಶ್ರುತಿ, ಅದನ್ನು ಆಚಾರ್ಯರು ನಮ್ಮ ಮುಂದೆ ಇರೋದ್ರ ಜೊತೆಗೆ ಇಲ್ಲಿ ಬಂದಿರುವ ಸಂದೇಹ ಗೊಂದಲಗಳನ್ನು ಪರಿಹಾರ ಮಾಡಲಿಕ್ಕೆ ನಾರದೀಯ ಪುರಾಣವನ್ನು, ಅದೇ ರೀತಿಯಾಗಿ ಮಹಾತತ್ವ ವಿವೇಕ ಎನ್ನುವ ಮತ್ತೊಂದು ಗ್ರಂಥವನ್ನು, ಶ್ರುತಿ ನಿರ್ಣಯ ಎನ್ನುವ ಗ್ರಂಥವನ್ನು ಎಲ್ಲ ಕೊಟ್ಟು ನಮ್ಮ ಸಂದೇಹ ಗೊಂದಲಗಳನ್ನು ಪರಿಹಾರ ಮಾಡಿ ಬಹಳ ಉತ್ತಮವಾದ ಒಂದು ಚಿಂತನೆಯನ್ನು ನಮಗೆ ಮೊದಲನೇ ಪದ್ಯದಲ್ಲಿ ಕೊಟ್ಟಿದ್ದಾರೆ. ಹೀಗೆ ಬಹಳ ವಿಸ್ತಾರ ಆಗೋಯಿತು ಅಂತ ಅನಿಸುತ್ತೆ, ಗೊತ್ತಿಲ್ಲ. ನಾನು ಹೇಳಲಿಕ್ಕೆ ಅಂತ ಕೂತ್ಕೊಂಡಾಗ ನನಗೂ ಗೊತ್ತಾಗಲ್ಲ ಏನು ಹೇಳ್ತೀನಿ ಬಿಡ್ತೀನಿ ಅಂತ. ಪುಸ್ತಕ ಓದಿರ್ತೀನಿ, ಹಿಡ್ಕೊಂಡು ಕೂತ್ಕೋತೀನಿ, ದೇವರು ಏನೇನು ಪ್ರೇರಣೆ ಕೊಡ್ತಾನೋ ಅದೆಲ್ಲ ಹೇಳ್ತಾ ಇದ್ದೀನಿ. ಮೊದಲು ಚಿಂತನೆ ಮಾಡಿದಾಗ ಒಂದು 10 ದಿವಸದಲ್ಲಿ ಶ್ರುತಿಗೀತೆ ಮುಗಿದು ಬಿಡುತ್ತೆ ಅಂತ ಯೋಚನೆ ಮಾಡಿದೆ. ಈಗ ಯಾಕೋ ಹಾಗೆ ಕಾಣಿಸ್ತಾ ಇಲ್ಲ. ನಾವೀಗ ಶ್ರುತಿಗೀತೆ ಪ್ರಾರಂಭ ಮಾಡಿ ಮೊದಲ 3 ದಿವಸ ನಾವು ಅವತಾರಿಕೆ ನೋಡಿದರೆ, ಆಮೇಲೆ 3 ದಿವಸ ಮೊದಲನೇ ಶ್ರುತಿಯಲ್ಲೇ ಇದ್ದೇವೆ ನಾವು. ಇಲ್ಲಿ ಯೋಚನೆ ಇಲ್ಲ. ಒಮ್ಮೊಮ್ಮೆ ನಾವು ನಮ್ಮ ಬದುಕಿನಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ವಿಚಾರವನ್ನು ನಮಗೆ ದೇವರು ಅವಕಾಶ ಮಾಡಿಕೊಟ್ಟಾಗ ತಿಳಿಯೋದು, ಆಯಿತಾ. ಆಮೇಲೆ ಸಂಕ್ಷೇಪಕ್ಕೆ ಸಂಬಂಧಪಟ್ಟಂತೆ ಇದ್ದೇ, ಯೋಚನೆ ಇಲ್ಲವೇ ಇಲ್ಲ, ಆಮೇಲೆ ಸಂಕ್ಷೇಪ ಇದ್ದೇ ಇದೆ. ಈಗ ಮೊದಲನೆಯ ಈ ಒಂದು ಶ್ರುತಿಯನ್ನು ನಾವು ದೇವರಿಗೆ ಇವತ್ತು ಸಮರ್ಪಣೆ ಮಾಡೋಣ. ನಾಳೆಯಿಂದ ಪುನಃ 2ನೆಯ ಶ್ರುತಿಯನ್ನು ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ, ಅನೇನ ಭಾಗವತ ದಶಮಸ್ಕಂಧ ಶ್ರುತಿಗೀತಾ ಪ್ರಥಮ ಪದ್ಯ ಚಿಂತನೇನ
ವಿಶ್ವೇಶ ತೀರ್ಥ ಗುರುವಂತರ್ಗತ, ವಿದ್ಯಾಮಾನ್ಯ ತೀರ್ಥ ಗುರುವಂತರ್ಗತ, ರಾಘವೇಂದ್ರ ತೀರ್ಥ ಗುರುವಂತರ್ಗತ, ಸಮಸ್ತ ತತ್ವದೇವತಾಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ, ಇಷ್ಟದೇವತಾ ಕುಲದೇವತಾತ್ಮಕ, ರಾಮಕೃಷ್ಣ ವೇದವ್ಯಾಸಾತ್ಮಕ, ಲಕ್ಷ್ಮೀ ಹಯಗ್ರೀವಾತ್ಮಕ, ಬಿಂಬರೂಪೀ ಪರಮಾತ್ಮ, ಸಕಲ ದೇಶಕಾಲ ಅವಸ್ಥಾ ನಿಯಾಮಕ, ಭಿನ್ನ ಪ್ರಿಯತಾಂ ಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೇವಾಮೃತಃ. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ. ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಪ್ರೀಣಯಾಮೋ ವಾಸುದೇವಂ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ. ಹರಿಯೇ ನಮಃ.